ಡಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಅದಾದಮೇಲೆ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡೋದು ಟ್ರಯಾಂಗಲಲ್ಲಿ ಇನ್ ಕೇಸ್ ನಮಗೆ ಕೋಆರ್ಡಿನೇಟ್ಸ್ ಮೇಲೆ ಕೊಟ್ಟಿದ್ರೆ. ಈ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಏನು, ಇಲ್ಲ ಅಬ್ಸಿಸಾ ಅಂದರೆ ಏನು. ನಾನು ಹೇಳ್ತಾ ಇದ್ದೀನಿ ಎಕ್ಸ್ ಮೇಲಿರೋ ಪಾಯಿಂಟ್ ಅಂತ, ಬಟ್ ಅದನ್ನು ಹೆಂಗೆ ನಾವು ಡಿಫೈನ್ ಮಾಡ್ಬೋದು, ಇಲ್ಲ ಅದನ್ನು ಹೇಗೆ ಮೆಜರ್, ದಟ್ ಈಸ್ 1:1, 1:1. ಹಲೋ ಬಡೀಸ್, ವೆಲ್ಕಮ್ ಟು ಅವರ್ ಫೇವ್ರೇಟ್ ಚಾನಲ್ ಫಿಸಿಕ್ಸ್ ವಾಲಾ. ಎಲ್ಲರೂ ಈಗ ಪ್ರೀವಿಯಸ್ ಚಾಪ್ಟರ್ಸ್ ನಾವು ಮಾಡಿರೋದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ ನಾನೀಗ. ಸೊ ಪ್ರತಿಯೊಂದು ಪ್ರಾಬ್ಲಮ್ಸ್ನು ಟೆಕ್ಸ್ಟ್ ಬುಕ್ಕಲ್ಲಿರೋದು ಆ್ಯಂಡ್ ನಿಮಗೆ ಸಾಲ್ವ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಕೇಳಿ, ನಾವು ಎಕ್ಸ್ಪ್ಲೈನ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಚಾಪ್ಟರ್ ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ ಅಂತಲೇ ಹೇಳ್ಬೋದು. ಜಸ್ಟ್ ಇಫ್ ಚಾಪ್ಟರಲ್ಲಿ ನಿಮಗೆ ಅರೌಂಡ್ 3 to 4 ಫಾರ್ಮುಲಾಸ್ ಬರುತ್ತಷ್ಟೇ. ಆ 3 to 4 ಫಾರ್ಮುಲಾಸ್ ಮೇಲೇ ಪ್ರಾಬ್ಲಮ್ಸ್ ಇರುತ್ತೆ. ಇದು ಬಿಟ್ಟು ಇನ್ನೇನು ಇರೋದಿಲ್ಲ. ನೀವು ಅದ್ರ ಮೇಲೆ ಏನು ಕಲ್ತ್ಕೊಳ್ಳೋಷ್ಟು ನೆಸೆಸಿಟಿನೂ ಇಲ್ಲ. ತುಂಬ ಈಸಿಯೆಸ್ಟ್ ಚಾಪ್ಟರ್. ನಿಮಗೆ ಯಾವ ಕ್ವೆಶನ್ ಕೊಟ್ಟರು ಈಸಿಯಾಗಿ ಆನ್ಸರ್ ಮಾಡೋಂಥ ಚಾಪ್ಟರ್, ದಟ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿ. ಕೋಆರ್ಡಿನೇಟ್ ಜಾಮೆಟ್ರಿ ಈಗ ನಮಗೆ ಆ ಫಿಗರ್ಸ್ದು ಹೇಗೆ ಫೈಂಡ್ ಔಟ್ ಮಾಡೋದು, ದಿಸ್ ಜಸ್ಟ್ ಫೈಂಡಿಂಗ್ ಅಬೌಟ್ ಜಾಮೆಟ್ರಿ ಆಫ್ ಫಿಗರ್ಸ್. ನಾವೀಗ ಅದನ್ನು ಎಲ್ಲದಕ್ಕೂ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಸಪೋಸ್ ನಮಗೆ ಜಿಯೋಮೆಟ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ, ನಿಮ್ಗೆ ಅದೆಲ್ಲ ಗೊತ್ತೇ ಇದೆ. ಯಾಕಂದರೆ ನಾವು ಪ್ರತಿ ಕಡೆ ಈಗ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಯಾವ ಕಡೆ ತೊಗೊಂಡ್ರು ಸೇಮ್ ಬರುತ್ತೆ. ಸಪೋಸ್ ನನಗ ಹೆಂಗೆ ಫೈಂಡ್ ಔಟ್ ಮಾಡೋದು, ಯಾಕೆ ಫೈಂಡ್ ಔಟ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನೋಡಿ, ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ತಗೊಳ್ಳಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಒಂದು ಇಲ್ಲಿ ಪಾಯಿಂಟ್ ಎ ಅಂತ ತಗೊಳ್ಳಿ ಆ್ಯಂಡ್ ಇಲ್ಲಿ ಪಿ ಅಂತ ತಗೊಳ್ಳೋಣ. ಈ ಎ ಅನ್ನೋದು ಸಮ್ 4 ಯೂನಿಟ್ಸ್ ಇದೆ ಅಂದ್ಕೊಳ್ಳಿ ಎಕ್ಸ್ ಆ್ಯಕ್ಸಿಸಿಂದ, ಆ್ಯಂಡ್ ಬಿ ಅನ್ನೋದು ಸಮ್ 8 ಯೂನಿಟ್ಸ್ ಇದೆ ಅಂದ್ಕೊಳ್ಳೋಣ. ಆಯಿತಾ, ನಾವು ಯಾವತ್ತೇ ಆಗಲಿ ಮೆಜರ್ಮೆಂಟ್ಸ್ನ ಎಲ್ಲ ಆರಿಜಿನಿಂದನೇ ತಗೋತೀವಿ. ಸೊ ನಮಗೆ ಗೊತ್ತು ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಟು ದ ಎ ಎಷ್ಟು ಬರುತ್ತೆ, ನಮಗೆ 4 ಬರ್ತಾ ಇದೆ ಡಿಸ್ಟೆನ್ಸ್. ನಾವು ಈ ಚಾಪ್ಟರಲ್ಲಿ ಕಲಿಯೋದು ನಿಮಗೆ ಜಸ್ಟ್ ಡಿಸ್ಟೆನ್ಸ್ ಅಷ್ಟೇ. ಡಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು, ಅದಾದಮೇಲೆ ಏರಿಯಾ ಹೆಂಗೆ ಫೈಂಡ್ ಔಟ್ ಮಾಡೋದು ಟ್ರಯಾಂಗಲಲ್ಲಿ ಇನ್ ಕೇಸ್ ನಮಗೆ ಕೋಆರ್ಡಿನೇಟ್ಸ್ ಮೇಲೆ ಕೊಟ್ಟಿದ್ರೆ. ಈ ಎಕ್ಸ್ ವೈ ಆ್ಯಕ್ಸಿಸ್ ಮೇಲೆ ಕೊಟ್ಟಿದ್ದಾಗ ನಮಗೆ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು, ಅದನ್ನು ಜನರಲಾಗಿ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಅಷ್ಟೇ. 8 ಇದೆ. ಎ ಅನ್ನೋದು ಆರಿಜಿನಿಂದ 4 ಯೂನಿಟ್ಸ್ ಇದೆ ಅಂದರೆ ಬಿ ಅನ್ನೋದು ಆರಿಜಿನಿಂದ ಎಷ್ಟು ಯೂನಿಟ್ಸ್ ಇದೆ, 8 ಇದೆ. ನನಗೆ ಒಂದು ಡೌಟ್, ಈಗ ನಾನೇನು ಕ್ವೆಶನ್ ಕೇಳ್ತೀನಿ ಅಂದರೆ, ನಾವು ಈಸಿಯಾಗಿ ಎ ಮತ್ತು ಬಿ ಡಿಸ್ಟೆನ್ಸ್ ಏನಿದೆ ಅಂತ ಫೈಂಡ್ ಔಟ್ ಮಾಡ್ಬೋದಾ? ಫಸ್ಟ್ ಕ್ವೆಶನ್ ಅಬ್ಸರ್ವ್ ಮಾಡಿ. ಈ ಎ ಮತ್ತು ಬಿ ಎಷ್ಟು ಅಂತ ನಾನು ಕೇಳ್ತಾ ಇರೋದು. ಆಬ್ವಿಯಸ್ಲಿ 4 ಆಗುತ್ತಲ್ವಾ. ಹೇಗೆ, ಆಲ್ರೆಡಿ ಎ ಬಂದು ಆರಿಜಿನಿಂದ 4 ಇದೆ, ಇದು 8 ಇದೆ. ಎ ಬಿ ಇಸ್ ಈಕ್ವಲ್ ಟು 8 ಮೈನಸ್ 4. ಈ 8ಅಲ್ಲಿ ಈ 4 ಅನ್ನು ತೆಗೆದಾಕ್ಬಿಟ್ರೆ ನಂಗೆ ಮಿಕ್ಕಿರೋದು ಇದೆ ಡಿಸ್ಟೆನ್ಸ್ ಅಲ್ಲ. ಈ ಹೋಲ್ 8ಅಲ್ಲಿ ಇಷ್ಟು ತೆಗೆದ್ಬಿಟ್ರೆ ನನಗೆ ಈ ಡಿಸ್ಟೆನ್ಸ್ ಎಲ್ಲ ಮಿಗೋದು. ದ್ಯಾಟ್ ಈಸ್ 4 ಯೂನಿಟ್. ಇಷ್ಟು ಈ ಥರ ಕೇಳಿದ್ದಾರೆ ಅನ್ಕೊಳ್ಳಿ. ಇನ್ ಕೇಸ್ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ, ಇದನ್ನೇ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದಾಗ ಲೈಕ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಆರಿಜಿನ್. ಸಪೋಸ್ ನಿಮಗೆ ಗೊತ್ತು, ಯಾವಾಗ ಪಾಯಿಂಟ್ ಅನ್ನೋದು ನಾವು ಎಕ್ಸ್ ಆ್ಯಕ್ಸಿಸ್ ಮೇಲೆ ತಗೋತೀವೋ ಅಂದರೆ ನಂಬರ್ಸ್ನ ಜನರಲಾಗಿ 1 2 0 1 2 3 4 ಎನಿಥಿಂಗ್, ನಾವು ನಂಬರ್ಸ್ನ ಎಕ್ಸ್ ಆ್ಯಕ್ಸಿಸ್ ಮೇಲೆ ತಗೋತೀವೋ ಈ ಎಕ್ಸ್ ಆ್ಯಕ್ಸಿಸ್ ಅನ್ನೋದು ಇನ್ಫಿನಿಟಿವರೆಗೂ ಹೋಗುತ್ತೆ. ವೈ ಆ್ಯಕ್ಸಿಸ್ ಸಹ ಎಲ್ಲಿವರೆಗೂ ಆದರೂ ತಗೋಬೋದು ನಾವು. ಆ ನಂಬರ್ಸ್ ಇನ್ ಕೇಸ್ ಎಕ್ಸ್ ಆ್ಯಕ್ಸಿಸ್ ಮೇಲಿದ್ದರೆ ನಾವು ಅದನ್ನು ಎಕ್ಸ್ ಕೋಆರ್ಡಿನೇಟ್ ಆರ್ ಅಬ್ಸಿಸಾ ಅಂತ ಹೇಳ್ತೀವಿ. ದಟ್ ಈಸ್ ಎಕ್ಸ್ ಕೋಆರ್ಡಿನೇಟ್ ಆರ್ ಅಬ್ಸಿಸಾ.
ಈ ಎಕ್ಸ್ ಕೋಆರ್ಡಿನೇಟ್ ಅಂದರೆ ಏನು, ಇಲ್ಲ ಅಬ್ಸಿಸ ಅಂದರೆ ಏನು? ನಾನು ಹೇಳ್ತಾ ಇದ್ದೀನಿ ಎಕ್ಸ್ ಮೇಲಿರೋ ಪಾಯಿಂಟ್ ಅಂತ. ಬಟ್ ಅದನ್ನು ಹೆಂಗೆ ನಾವು ಡಿಫೈನ್ ಮಾಡ್ಬೋದು, ಇಲ್ಲ ಅದನ್ನು ಹೇಗೆ ಮೆಷರ್ ಮಾಡೋದು ಅಂದರೆ, ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ಅ ಡಿಸ್ಟೆನ್ಸ್ ಫ್ರಮ್ ಅ ಪಾಯಿಂಟ್ ಟು ದ ವೈ ಆಕ್ಸಿಸ್. ಸಿ, ನಾನು ಇಲ್ಲೆಲ್ಲಾದರೂ ಒಂದು ಪಾಯಿಂಟ್ ತೊಗೋತೀನಿ, ಇಲ್ಲೆಲ್ಲಾದರೂ ಒಂದು ಪಾಯಿಂಟ್, ವೈ ಆಕ್ಸಿಸ್ಗೆ ಡಿಸ್ಟೆನ್ಸ್ ಒಂದು ಲೈನ್ ಹಾಕ್ತೀನಿ. ವೈ ಆಕ್ಸಿಸ್ಗೆ, ಇದು ವೈ ಆಕ್ಸಿಸ್ ಅಲ್ವಾ? ಸೊ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ವೈ ಆಕ್ಸಿಸ್ ಈಸ್ ಕಾಲ್ಡ್ ಎಕ್ಸ್ ಕೋಆರ್ಡಿನೇಟ್ ಆರ್ ಅಬ್ಸಿಸ. ಹೇಗೆ ಮ್ಯಾಮ್ ಇದು ಹೇಗೆ ಮ್ಯಾಮ್? ವೈ ಆಕ್ಸಿಸ್ ಅಂತಿದ್ದೀರಾ, ಬಟ್ ನೀವು ಎಕ್ಸ್ ಕೋಆರ್ಡಿನೇಟ್ ಅಂತಿದ್ದೀರಾ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವ ಆಕ್ಸಿಸ್ ಅಲ್ಲ ನಾನು ಹೇಳ್ತಾ ಇರೋದು, ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ವೈ ಆಕ್ಸಿಸ್ ಅಂದರೆ ನಾನು ಹೇಳ್ತಾ ಇರೋದು ಈ ಡಿಸ್ಟೆನ್ಸ್ನ ಹಾಗೇ ತೊಗೊಂಬಂದಿಲ್ಲಿಡಿ. ಈ ಡಿಸ್ಟೆನ್ಸ್ ಇದೆಲ್ಲಿದೆ? ಎಕ್ಸ್ ಆಕ್ಸಿಸ್ ಮೇಲಿದೆ. ಸೊ ದ್ಯಾಟ್ ಈಸ್ ಎಕ್ಸ್ ಕೋಆರ್ಡಿನೇಟ್ ಆರ್ ಅಬ್ಸಿಸ ಅಂತ ಹೇಳ್ತೀವಿ. ಇಲ್ಲ ಮ್ಯಾಮ್ ನಾವು ವೈ ಎಕ್ಸ್ ಆಕ್ಸಿಸ್ಗೆ ತಗೊಳ್ಳೋಣ ಇದನ್ನು. ಓಕೆ, ನೀವೀಗ ಇದನ್ನೇ ಎಕ್ಸ್ ಆಕ್ಸಿಸ್ಗೆ ತಗೊಳ್ಳಿ ನೋಡೋಣ. ನಿಜವಾಗ್ಲೂ ಇದು ಎಕ್ಸ್ ಕೋಆರ್ಡಿನೇಟ್ ಬರುತ್ತಾ? ಹೇಗೆ ಬರುತ್ತೆ? ಥಿಂಕ್ ಮಾಡಿ. ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಟು ದ ಎಕ್ಸ್ ಆಕ್ಸಿಸ್, ದಟ್ ಮೀನ್ಸ್ ಡಿಸ್ಟೆನ್ಸ್ ಅನ್ನೋದು ಇದು. ಈ ಡಿಸ್ಟೆನ್ಸ್ ನಾವು ಮೆಷರ್ ಮಾಡೋದು ವೈ ಆಕ್ಸಿಸ್ ಆಗಲಿ ಎಕ್ಸ್ ಆಕ್ಸಿಸ್ ಅಲ್ಲ. ಇದನ್ನು ನಾವು ಏನು ಹೇಳ್ತೀವಿ ಅಂದರೆ ವೈ ಕೋಆರ್ಡಿನೇಟ್ ಆರ್ ಅದನ್ನು ಆರ್ಡಿನೇಟ್ ಅಂತಲೂ ಕರಿತೀವಿ. ಆರ್ಡಿನೇಟ್ ಇದು ಗೊತ್ತಾಗಿದಲ್ಲ ನಮಗೆ. ಎಕ್ಸ್ ಕೋಆರ್ಡಿನೇಟ್ ಅಂದರೆ ಏನು? ಎಕ್ಸ್ ಕೋಆರ್ಡಿನೇಟ್ ಅಂದರೂ ಒಂದೇ, ಅಬ್ಸಿಸ ಅಂದರೂ ಒಂದೇ. ಹಾಗೆ ವೈ ಕೋಆರ್ಡಿನೇಟ್ ಅಂದರೆ ಏನು, ಆರ್ ಆರ್ಡಿನೇಟ್ ಅಂದರೆ ಏನು? ಎಕ್ಸ್ ಕೋಆರ್ಡಿನೇಟ್ ಅಂದರೆ ದ ಡಿಸ್ಟೆನ್ಸ್ ಫ್ರಮ್ ಎ ಪಾಯಿಂಟ್ ಟು ದ ವೈ ಆಕ್ಸಿಸ್ ಇಸ್ ಅ ಎಕ್ಸ್ ಕೋಆರ್ಡಿನೇಟ್, ಆ್ಯಂಡ್ ವೈ ಕೋಆರ್ಡಿನೇಟ್ ಅಂದರೆ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎಕ್ಸ್ ಆಕ್ಸಿಸ್ ಈಸ್ ವೈ ಕೋಆರ್ಡಿನೇಟ್. ಯಾಕೆ? ಇಷ್ಟೇ. ಇದು ಎಕ್ಸ್ ವ್ಯಾಲ್ಯೂ ಆ್ಯಂಡ್ ದಿಸ್ ಈಸ್ ವೈ ವ್ಯಾಲ್ಯೂ. ಹಾಗೆ ಇದನ್ನು ಹೇಗೆ ಡಿನೋಟ್ ಮಾಡ್ತೀವಿ? ಎಕ್ಸ್ ಆಕ್ಸಿಸ್ ಮೇಲೆ ಸಪೋಸ್ ದಿಸ್ ಪಾಯಿಂಟ್, ನಾನು ಈ ಪಾಯಿಂಟ್ನ 4 ಅಂತ ತಗೋತೀನಿ. 4 ನಾವು ಜನರಲ್ ಆಗಿ ಎಕ್ಸ್ ವೈ ಕೋಆರ್ಡಿನೇಟ್ಸ್ನ ಎಕ್ಸ್ ಓಪನ್ ಬ್ರಾಕೆಟ್ಸ್ ಯೂಸ್ ಮಾಡಿಕೊಂಡು ಫಸ್ಟ್ ಎಕ್ಸ್ ಸೆಕೆಂಡ್ ಒನ್ ವೈ ಅಂತ ಬರಿತೀವಿ. ಫಸ್ಟ್ ಈಗ ಎಕ್ಸ್ ಇದ, ಈ ಎಕ್ಸ್ ವ್ಯಾಲ್ಯೂ ಏನಿದೆ ನೋಡಿ 4 ಇದೆ, ಒಂದ್ಸತಿ ಯೋಚನೆ ಮಾಡಿ, ನಾನು ಇಲ್ಲಿ ತಗೋತಾ ಇದ್ದೀನಿ, ಇಲ್ಲಿ ಇದು 4. ವೈ ವ್ಯಾಲ್ಯೂ ಏನು ಬರುತ್ತೆ? ಫಸ್ಟ್ ವೈ ವ್ಯಾಲ್ಯೂ ಏನು ಬರುತ್ತೆ ಥಿಂಕ್ ಮಾಡಿ. ವೈ ವ್ಯಾಲ್ಯೂನ ಏನಿಲ್ಲ ಹೀಗೆ ತಗೊಬನ್ನಿ, ಇಲ್ಲಿಡಿ. ವೈ ವ್ಯಾಲ್ಯೂ ಏನಿದೆ? 0 ಅಷ್ಟೇ. ಹಾಗೆ ಇದನ್ನ ಇಲ್ಲಿ ಇದು ವೈ ವ್ಯಾಲ್ಯೂ ಅಲ್ವಾ, ಇಲ್ಲಿ ವೈ ವ್ಯಾಲ್ಯೂ ಇದು ನಾನು ಹೇಳ್ತಾ ಇರೋದು. ಸಿ, ಫಸ್ಟ್ ಒಂದು ಕನ್ಫ್ಯೂಸ್ ಆಗಬೇಡಿ, ಇದು ಲೈನ್ ಬೇರೆ ಆ್ಯಂಡ್ ಇದು ಬೇರೆ, ಎರಡೂ ಬೇರೆ. ಓಕೆನಾ? ನಾವು ಈ ವ್ಯಾಲ್ಯೂಸ್ನ ಈಗ ನಾನು ಸಪೋಸ್ ಒಂದು 6 ತಗೋತೀನಿ. ಇದನ್ನ ಹೇಗೆ ಡಿನೋಟ್ ಮಾಡೋದು? ಸಿ, 6 ವೈ ಆಕ್ಸಿಸ್ ಪ್ಲೇಸಲ್ಲಿ ಬರೀಬೇಕು. 6 ಎಕ್ಸ್ ಏನು ಬರುತ್ತೆ? ಜಸ್ಟ್ ಒಂದು ಸಿಂಪಲ್ ಲಾಜಿಕ್ ಏನು, ಎಕ್ಸ್. ಸಿ, ಎಕ್ಸ್ ಆಕ್ಸಿಸ್ ಅಂದರೆ ಇದಲ್ವಾ, ಇಲ್ಲಿ ಯಾವ ಪ್ಲೇಸಲ್ಲಿ ಇದೆ? ಇದು 0 ಮೀನ್ಸ್ ವೈ ಆಕ್ಸಿಸ್ ಮೇಲೆ ಎಕ್ಸ್ ವ್ಯಾಲ್ಯೂ 0 ಇರುತ್ತೆ, ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಅನ್ನೋದು 0 ಇರುತ್ತೆ. ಇದು ಚೆನ್ನಾಗಿ ನೆನಪಿರಬೇಕು ನಿಮಗೆ, ಮಿಸ್ ಆಗಬಾರ್ದು. ದಿಸ್ ಇಸ್ 0,6. ನಾವು ಇದೇ ಥರ ಡಿನೋಟ್ ಮಾಡ್ತೀವಿ ಯಾವಾಗಲೂ. ಎಕ್ಸ್ ಆಕ್ಸಿಸ್ ಮೇಲೆ 4,0, ವೈ ಆಕ್ಸಿಸ್ ಮೇಲೆ 0,6. 0,6 ಅಂತ ಹೇಳೋ ಬದಲು ನಾವೇನು ಮಾಡ್ತೀವಿ ಅಂದರೆ ಜನರಲ್ ಆಗಿ x,0 ಇಲ್ಲಿ 0,y ಅಂತ ಹೇಳ್ತೀವಿ ಡೈರೆಕ್ಟಾಗಿ. ಸೊ ಇದನ್ನು ಕೋಆರ್ಡಿನೇಟ್ಸ್ ಅಂತ ಹೇಳ್ತಾರೆ. ಕೋಆರ್ಡಿನೇಟ್ಸ್ ಅಂದರೆ ಎಕ್ಸ್ ವೈ. ನೆಕ್ಸ್ಟ್ ನಿಮಗೆ ಝೆಡ್ ಬರುತ್ತೆ, ಅದು ಇವಾಗ ನೆಸೆಸಿಟಿ ಇಲ್ಲ. ಎಕ್ಸ್ ವೈ ಅಂತ ಹೇಳ್ತೀವಿ. 2 ಆಕ್ಸಿಸ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಕ್ಸ್ ಕೋಆರ್ಡಿನೇಟ್ ಅಂದರೂ ಒಂದೇ, ಆರ್ ಅಬ್ಸಿಸ ಅಂದರೂ ಒಂದೇ. ನೆಕ್ಸ್ಟ್ ವೈ ಕೋಆರ್ಡಿನೇಟ್ ಅಂದರೂ ಒಂದೇ, ಆರ್ ಆರ್ಡಿನೇಟ್ ಅಂದರೂ ಒಂದೇ. ದೀಸ್ ಆರ್ ಆಲ್ ಕೋಆರ್ಡಿನೇಟ್ಸ್. ಇನ್ ಕೇಸ್ ಈ ಥರ ಕೊಟ್ಟಿದ್ದಾರೆ ನಿಮಗೆ, ದಟ್ ಈಸ್
ಸಪೋಸ್ ಕ್ರಾಸ್ ಆಗಿದೆ, ಬೈಕೋಬೇಡಿ, ನೀವು ಕ್ರಾಸ್ ಆಗಿ ಹಾಕ್ತಾ ಇದ್ದೀರಾ ಅಂತ. ಸಪೋಸ್ ನಾನು ಇಲ್ಲಿ ತಗೋತೀನಿ 4 ಅಂತಾನೆ ತಗೋತೀನಿ, 4,0 ಆ್ಯಂಡ್ ಹಿಯರ್ ಸಮ್ 0,6 ಅಂತ ತಗೋತೀನಿ ನಾನು. ಇಲ್ಲಿ ಎ ಮತ್ತೆ ಇಲ್ಲಿ ಬಿ ಅಂತ ತಗೋತೀನಿ. ಫಸ್ಟ್ ಪ್ರಾಬ್ಲಮ್ ನಾವೇನು ಫೈಂಡ್ ಔಟ್ ಮಾಡಿದ್ವಿ, ಒಂದೇ ಲೈನ್ ಮೇಲೆ 2 ಪಾಯಿಂಟ್ಸ್ ಇದ್ರೆ ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯ್ತು. ಇದು ಒಂದೇ ಲೈನ್ ಮೇಲೆ 2 ಪಾಯಿಂಟು ಇದೆ, ಅದು ಒಂದು. ಇವಾಗ ಇಲ್ಲಿ 2 ಡಿಫ್ರೆಂಟ್ ಲೈನ್ಸ್ ಮೇಲೆ ಇದೆ. ಇದು ಒಂದು ಲೈನಾ ಎಕ್ಸ್ ಆಕ್ಸಿಸ್ ಅಂಡ್ ಇದು ವೈ ಆಕ್ಸಿಸ್ ಅಲ್ವಾ. ಸೊ ಇಲ್ಲೇ ಒಂದು ಪಾಯಿಂಟ್ಸ್ ಇದೆ ಅಂಡ್ ನಮಗೆ ಇಲ್ಲೇ ಒಂದು ಪಾಯಿಂಟ್ ಇದೆ. ಸೊ ನಾನು ನಿಮ್ಮನ್ನು ಕೇಳ್ತಾ ಇರೋದು ಈ ಡಿಸ್ಟೆನ್ಸ್ ಏನು ಅಂತ. ಈ ಡಿಸ್ಟೆನ್ಸ್, ಈ ಎ ಬಿ ಅಂದ್ರೆ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ಡಿಸ್ಟೆನ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಇದನ್ನ? ವೆರಿ ಸಿಂಪಲ್. ಸಿ 4 ಅಂದ್ರೆ ಇದೇನು, ಇದು 4 ಅಂತಲ್ಲ, 4. ಇಲ್ಲಿ ವೈ ಆಕ್ಸಿಸ್ 4 ಅಂದ್ರೆ ಇದು ಏನು, 6 ಅಂತಲ್ಲ. ನಿಮ್ಗೆ ಇದು ನೋಡಿದ ತಕ್ಷಣ ಏನು ನೆನಪು ಬರುತ್ತೆ? ಏನು ನೆನಪು ಬರಲ್ಲ ಅಂತೀರಾ? ಬರುತ್ತೆ, ಪೈಥಾಗರಸ್ ಥಿಯರಮ್. ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್ ಆಂಗಲ್ ಟ್ರಯಾಂಗಲ್. ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದು ಓ ಅಲ್ವಾ, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಒನ್, ಎ ಓ ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್. ಎ ಓ ಸ್ಕ್ವೇರ್ ಎಷ್ಟಿದೆ, 4 ಸ್ಕ್ವೇರ್ ಪ್ಲಸ್ ಬಿ ಓ ಸ್ಕ್ವೇರ್ ಇಸ್ 6 ಸ್ಕ್ವೇರ್. ಸೊ 4 ಸ್ಕ್ವೇರ್ ಇಸ್ 16 ಪ್ಲಸ್ 24, ದ್ಯಾಟ್ ಈಸ್ ಈಕ್ವಲ್ ಟು 40. ಇದನ್ನ ರೂಟ್ ಮಾಡಿದ್ರೆ ದಿಸ್ ಎಂಪ್ಲಾಯ್ಸ್ ಎ ಬಿ ಇಸ್ ಈಕ್ವಲ್ ಟು ರೂಟ್ 40 ಇಸ್ ದ ಆನ್ಸರ್. ಇಲ್ಲಿ ಎ ಬಿ ಇಸ್ ದ ಡಿಸ್ಟೆನ್ಸ್, ರೂಟ್ 40 ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಇದು ಯಾವಾಗ 2 ಆಕ್ಸಿಸ್ ಮೇಲೆ ಈ ಪಾಯಿಂಟ್ಸ್ ಅನ್ನೋದು 2 ಲೈನ್ಸ್ ಡಿಫ್ರೆಂಟ್ ಆಗಿರೋ ಲೈನ್ಸ್ ಮೇಲೆ ಕೊಟ್ಟಾಗ. ಇದು ಒಂದು ಮೆಥಡ್. ನೆಕ್ಸ್ಟ್ ಒನ್, ಇನ್ನು ಸ್ವಲ್ಪ ಈಗ ನಮಗೆ ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಕಾರ್ಸ್, ಬೈಕ್ ಎಲ್ಲ ಹೇಗೆ ಅಪ್ಗ್ರೇಡ್ ಹಾಕ್ಕೊಂಡು ಹೋಗುತ್ತೋ ನಮಗೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಹೋಗೋಣ ಅಲ್ವಾ. ಸಪೋಸ್ ನಾನು ಪಾಯಿಂಟ್ಸ್ ನಾನೇನು ಹೇಳಿದೆ, ಎಕ್ಸ್ ಆಕ್ಸಿಸ್ ಸಾರಿ ನಾನೊಂದು ಹೇಳಿದೆ ನಿಮಗೆ, ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ ಅನ್ನೋದು 0 ಆಗುತ್ತೆ. ಹಾಗೆ ವೈ ಆಕ್ಸಿಸ್ ಮೇಲೆ ಎಕ್ಸ್ಕ್ಯೂಸ್ ಮೀ, ಎಕ್ಸ್ ಆಕ್ಸಿಸ್ ಮೇಲೆ ವೈ ವ್ಯಾಲ್ಯೂ 0 ಆಗುತ್ತೆ. ಹಾಗೆ ವೈ ಆಕ್ಸಿಸ್ ಮೇಲೆ ಎಕ್ಸ್ ವ್ಯಾಲ್ಯೂ ಅನ್ನೋದು 0 ಆಗುತ್ತೆ ಅಂತ ಹೇಳಿದ್ದೀನಿ. ಸಪೋಸ್ ಅದೇ ಪಾಯಿಂಟ್ಸ್ನ ನನಗೆ ಇಲ್ಲೆಲ್ಲಾದ್ರೂ ತಗೋತೀನಿ, ಇಲ್ಲಿ ತಗೋತೀನಿ. ಇವಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಅನ್ನೋದು 0 ಆಗಲ್ಲ. ಯಾಕೆ? ಯಾಕಂದರೆ ಇದು 2 ಪಾಯಿಂಟು ಎಕ್ಸ್ ಆಕ್ಸಿಸ್ ಮೇಲೆ ಮತ್ತು ವೈ ಆಕ್ಸಿಸ್ ಮೇಲೆ ಇಲ್ಲ, ಅದರ ಮಧ್ಯದಲ್ಲಿದೆ. ಸೊ ಇದು ಸಮ್ 2,3 4,6 ಅಂತ ತಗೊಳ್ಳಿ, ಆಯ್ತಾ? ಈಗ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಫೈಂಡ್ ಔಟ್ ಮಾಡ್ಬೇಕು ನಾನು. ಇಲ್ಲಿ ಹೆಂಗೆ ಫೈಂಡ್ ಔಟ್ ಮಾಡೋದು? ಇದು ಎ, ಇದು ಬಿ ಅನ್ಕೊಳ್ಳೋಣ, ಆಯ್ತಾ? ಇಲ್ಲಿ ಜಸ್ಟ್ ನನಗೆ ಏನೂ ಐಡಿಯಾಸ್ ಇರಲ್ಲ. ಇದು ಯಾಕಂದರೆ ನಾವು ಆರಿಜಿನ್ ಅಂತ ತೊಗೊಂಡ್ರೆ ಮಾತ್ರನೇ ಕರೆಕ್ಟಾಗಿ ಬರುತ್ತೆ, ನಾವು ಸುಮ್ಮನೆ ಮಾಡಿಬಿಟ್ರೆ ಬರಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎ ಮತ್ತು ಬಿನ ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ಕೋತೀನಿ ಇಲ್ಲಿ. ಸೊ ಲೆಟ್ ಇಟ್ ಬಿ ಸಿ ಡಿ. ಹಾಗೆ ಈ ಎನ ಬಿ ಡಿಗೆ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡ್ತೀನಿ. ಲೆಟ್ ಇಟ್ ಬಿ ಸಮ್ ಇ. ಈಗ ನಿಮ್ಗೆ ಇದರಿಂದ ಒಂದು ಗೊತ್ತಾಗತ್ತೆ, 2 ಅನ್ನೋದು ಇದು, ದಿಸ್ ಇಸ್ 2 ಅಷ್ಟೇ ಅಲ್ಲ, ಆ್ಯಂಡ್ ದಿಸ್ ಇಸ್ 4. ಸಿ
ಇದು 2 ಆದರೆ ಇದು 4 ಆದರೆ ಇದೇನಾಗುತ್ತೆ 4 ಮೈನಸ್ 2 ಫಸ್ಟ್ ಮೆಥಡ್ ಅದೇ ನಾವು ಮಾಡಿರೋದು ಅನ್ಸುತ್ತೆ 4 ಮೈನಸ್ 2 ಇಸ್ ಅಗೇನ್ ಈ ವ್ಯಾಲ್ಯೂ ಏನಾಗುತ್ತೆ 3 ಸೊ ಈ ವ್ಯಾಲ್ಯೂ 6 ಇನ್ ಕೇಸ್ ಇದು ಹೋಲ್ ಥಿಂಗ್ 6 ಆದರೆ ಇದು 3 ಆದರೆ ಇದೇನಾಗುತ್ತೆ 3 ಈ ಥರ ಬಂತು ನಮಗೆ ನೋಡಿ ಇಲ್ಲಿ ಇದು 2 ಅಂದರೆ ಇದು ಎ ಇ ಹಿಯರ್ ಎ ಇ ಈಸ್ ಈಕ್ವಲ್ ಟು ಸಿ ಡಿನ ಯಾಕೆ ಎ ಇ ಇಸ್ ಈಕ್ವಲ್ ಟು ಸಿ ಡಿ ಎರಡು ಪ್ಯಾರಲಲ್ ಲೈನ್ಸ್ ಸೇಮ್ ವ್ಯಾಲ್ಯೂಸ್ ಇದೆ ದೇರ್ಫೋರ್ ಎ ಇ ಇಸ್ ಈಕ್ವಲ್ ಟು ಸಿ ಡಿ ದೇರ್ಫೋರ್ ಇಲ್ಲಿ 2 ಆದರೆ ಇಲ್ಲೂ ಸಹ ಏನಾಗುತ್ತೆ 2ನೇ ಆಗುತ್ತೆ ಮತ್ತು ನನಗೆ ಬೇಕಿರೋದು ಒಂದೇ ಇದು ಮತ್ತು ಇದು ಡಿಸ್ಟೆನ್ಸ್ ಅದು ಡಿಸ್ಟೆನ್ಸ್ ಅಲ್ಲ ಅಗೇನ್ ಪೈಥಾಗರಸ್ ಥಿಯರಮ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು AB square is equal to AE square plus BE square. AE square is 2 square plus 3 square, that is equal to 13. ಇದು ಈ ಥರ ನಾವು ಮಾಡ್ತೀವಿ. ಇನ್ ಕೇಸ್ ಇದು ಒಂದೇ ಇದರ ಮೇಲಿದೆ ಮೀನ್ಸ್ ಎಕ್ಸ್ ವೈ ಆಕ್ಸಿಸ್ ಪಾಸಿಟಿವ್ ಎಕ್ಸ್ ವೈ ಆಕ್ಸಿಸ್ ಮೇಲಿದೆ ಸಪೋಸ್ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ ಅದನ್ನು ಏನು ಮ್ಯಾಮ್ ಅಷ್ಟು ಎಕ್ಸ್ಟೆಂಡ್ ಬೇಡ ಕಲ್ತ್ಕೋಬೇಕದು ಸೊ ಸಪೋಸ್ ನಾನು ಇಲ್ಲಿ ಒಂದು ಪಾಯಿಂಟ್ ತೊಗೋತೀನಿ ಇಲ್ಲಿ ಒಂದು ಪಾಯಿಂಟ್ ತೊಗೋತೀನಿ ಅಂದರೆ ಸಮ್ 2,3 ಮೈನಸ್ 2,-4 ಅಂತ ತಗೋತೀನಿ ನನಗಿವಾಗ ಏನು ಬೇಕಂದ್ರೆ ಜಸ್ಟ್ ಇದು ಎರಡರದು ಡಿಸ್ಟೆನ್ಸ್ ಬೇಕು ಹಾಂ ಡಿಸ್ಟೆನ್ಸ್ ಬೇಕಿತ್ತು ಈ ಥರ ಎಲ್ಲ ಬರುತ್ತೆ ನಮಗೆ ಇದೂ ಸಹ ಇಲ್ಲಿ ನಾವು ಪರ್ಪೆಂಡಿಕ್ಯುಲರ್ಸ್ ಡ್ರಾ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೇಮ್ ಥಿಂಗ್ ಅದು ಹೆಂಗೆ ಮ್ಯಾಮ್ ಇವೆಲ್ಲ ಕಲ್ತ್ಕೋಬೇಕಾ ನೆಸೆಸಿಟಿ ಇಲ್ಲ ಅರ್ಥ ಆಗಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದೆ ಈಗ ನಾವು ಹೆಂಗೆ 1 1 0 1 1 1 2 1 ಕಲ್ತ್ಕೋತೀವೋ ಅದೇ ಥರ 1 ಆಕ್ಸಿಸ್ ಮೇಲೆ ಲೈನ್ ಬಂದರೆ ಏನಾಗುತ್ತೆ 2 ಲೈನ್ಸ್ ಮೇಲೆ ಬಂದರೆ ಏನಾಗುತ್ತೆ ಒಂದು ಕ್ವಾಡ್ರೆಂಟಲ್ಲಿ ಬಂದರೆ ಏನಾಗುತ್ತೆ ಡಿಫ್ರೆಂಟ್ ಕ್ವಾಡ್ರೆಂಟ್ಸಲ್ಲಿ ಬಂದರೆ ಏನಾಗುತ್ತೆ ಇದಕ್ಕೆಲ್ಲ ನಾವು ಜನರಲ್ ಫಾರ್ಮುಲಾ ಕೊಡ್ಬೋದಾ ಅಂತ ಹೇಳೋಕ್ಕಷ್ಟೆ ಆ ಜನರಲ್ ಫಾರ್ಮುಲಾ ನೀವು ಒಂದು ನೆನ್ಪಿಟ್ಕೊಂಡ್ರೆ ಸಾಕು ಇದೆಲ್ಲ ನೆಸೆಸಿಟಿ ಇಲ್ಲ ಬಟ್ ಇದು ಕಲ್ತ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ ಯಾಕಂದರೆ ಬೇಸಿಕ್ಸ್ನ ನಾವು ಬಿಡಬಾರ್ದು ಮ್ಯಾಥ್ಸಲ್ಲಿ ಸೊ ಯಾಕೆ ಬಂತು ಅಂತ ಡೌಟ್ಸ್ ಬರಬಾರ್ದು ನಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ನಾವೇನು ಮಾಡಬೇಕಂದ್ರೆ ಅಗೈನ್ ಸೇಮ್ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಳ್ಳಿ ಇದು ಅಷ್ಟೇ ವೈ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ಹಾಗೇ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀನಿ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀನಿ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನನಗೆ ಮತ್ತು ವ್ಯಾಲ್ಯೂಸ್ ಸಿಗುತ್ತೆ ಹೇಗೆ ಅಂದರೆ ಎ ಬಿ ಸಪೋಸ್ ಜಸ್ಟ್ ಅಬ್ಸರ್ವ್ ದಿಸ್ ವ್ಯಾಲ್ಯೂ is 3 so this value is what -2 ನಾ -2 ಮ್ಯಾಮ್ 3 - 2 1 ಅಂತ ಹೇಳಬೇಡಿ ಯಾಕಂದರೆ ನಾನು ತಗೋತಾ ಇರೋದು ಡಿಸ್ಟೆನ್ಸ್ ಅನ್ನೋದು ಯಾವತ್ತೇ ಆಗಲಿ ಆ್ಯಡ್ ಮಾಡಬೇಕಷ್ಟೆ ಸೊ 3 + 2 ಏನಾಗುತ್ತೆ 5 ಆಗುತ್ತೆ ಸೊ ಟೋಟಲ್ ಇದರ ಡಿಸ್ಟೆನ್ಸ್ ನನಗೆ 5 ಬಂತ ನನಗೀಗ ಈ ಡಿಸ್ಟೆನ್ಸ್ ಬೇಕು ಯಾಕೆ ಮ್ಯಾಮ್ ಇವೆಲ್ಲ ಫೈಂಡ್ ಔಟ್ ಮಾಡ್ಬೇಕು ನಾನು ನನಗೆ ಇದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಕಾಣಿಸ್ತಾ ಇದೆ ಯಾವ ಪಾರ್ಟ್ ಗೊತ್ತಾ ಇದು ನೋಡಿ ಇದು ಇಲ್ಲಿಂದ ಇಷ್ಟು ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ನನಗೆ ಈಸಿಯಾಗಿ ಒಂದು ಮೆಥಡ್ ಗೊತ್ತು ಪೈಥಾಗರಸ್ ಥಿಯರಮ್ ಅಂತ ಆ ಪೈಥಾಗರಸ್ ಥಿಯರಮ್ ಈ ಎ ಬಿ ಸ್ಕ್ವೇರ್ಗೆ ನಾನು ಅಪ್ಲೈ ಮಾಡಿಬಿಡ್ತೀನಿ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಬಟ್ ನಂಗೆ ಅಲ್ಲಿ ಬಿ ಸಿದು ಮತ್ತು ಎ ಸಿದು ವ್ಯಾಲ್ಯೂ ಬೇಕು ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು ಸೊ ನೋಡಿ ಈ ವ್ಯಾಲ್ಯೂ ಏನಿದೆ -4 ಈ ವ್ಯಾಲ್ಯೂ ಏನಿದೆ 3 ಸೊ 3 + 4 7 ಸಿ ನನಗೆ ಇದು 5 ಬಂತು ಇದು 7 ಬಂತು 7 5 ಬಂದರೆ ಏನು ಮಾಡಬೇಕು ಇದು ಎಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ಲ ಹಾಂ
ಇದು ಗೊತ್ತಾಗಿದೆಯಲ್ಲ ಎಲ್ಲರಿಗೂ ಮ್ಯಾಮ್? ಹಂಗಂದ್ರೆ ನಾವು ಒಂದು ಪ್ರಾಬ್ಲಮ್ ಫೈಂಡ್ ಔಟ್ ಮಾಡೋಕ್ಕೆ ಇಷ್ಟೊಂದು ಕಷ್ಟ ಪಡಬೇಕಾ? ನೆಸೆಸಿಟಿ ಇಲ್ಲ. ಇದಕ್ಕೋಸ್ಕರನೇ ಮಕ್ಕಳೆಲ್ಲ ಅಷ್ಟು ಕಷ್ಟಪಡಬಾರ್ದು ಅಂತ. ಸೊ ಒಂದು ಈಸಿ ಮೆಥಡ್, ಜಸ್ಟ್ ಒಂದು ಫಾರ್ಮುಲಾ ಇದೆ. ನೀವು ಅದು ಒಂದು ಫಾರ್ಮುಲಾ ಕಲ್ತ್ಕೊಂಡ್ರೆ ಸಾಕು, ಅದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲದಕ್ಕೂ. ಅದು ಫಸ್ಟ್ ಕ್ವಾಡ್ರಂಟಲ್ಲಿದ, ಸೆಕೆಂಡಲ್ಲಿದ, ಥರ್ಡಲ್ಲಿದ, ಎಲ್ಲ ಮಿಕ್ಸಲ್ಲಿದ, ಇವೆಲ್ಲ ನನಗೆ ಬೇಡ. ಬಟ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಒಂದು ಆಕ್ಸಿಸ್ ಮೇಲಿದ, ಎರಡು ಆಕ್ಸಿಸ್ ಮೇಲಿದ, ಯಾವುದು ನೆಸೆಸಿಟಿ ಇಲ್ಲ ನಿಮಗೆ. ಜಸ್ಟ್ ಫಾರ್ಮುಲಾ. ಸೊ ಲೆಟ್, ಇದು ಗೊತ್ತಾಗಿದಲ್ಲ ಯಾಕೆ ಹೇಳಿದೆ ಅಂತ. ಲೆಟ್ ನಾವೇನು ಮಾಡ್ತೀವಿ ಅಂದರೆ ಎಲ್ಲದನ್ನೂ ಸಹ ನೀವು ಆಲ್ರೆಡಿ ಪ್ರೀವಿಯಸಲ್ಲಿ ಕಲ್ತಿರ್ತೀರಾ. ಇನ್ ಕೇಸ್ ಗೊತ್ತಿಲ್ಲದೆ ಇದ್ದರೆ, ಗೊತ್ತಿಲ್ಲದೆ ಇದ್ರೆ ಇಟ್ಸ್ ಓಕೆ, ಇವಾಗ ಕಲ್ತ್ಕೊಳ್ಳೋಣ. ನಾವು ಜನರಲ್ ಆಗಿ ಲೆಟ್ ಸಮ್ ಪಿ ಆಫ್ ಎಕ್ಸ್ ಕಮ ವೈ ಅಂತ ತಗೋತೀವಿ. ಎಕ್ಸ್ ಕಮ ವೈ ಅಂದರೆ ಏನು ಮ್ಯಾಮ್ ಅಂದರೆ ಅದು ಏನಾದರೂ ವ್ಯಾಲ್ಯೂ ತೊಗೋಬೋದು. ಸೊ ನಾವು ಪ್ರತಿ ಸತಿ 1,2, 2,3 ಅಂತ ಸ್ಪೆಸಿಫೈ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಜನರಲ್ ಆಗಿ ಎಕ್ಸ್ ಕಮ ವೈ ಅಂತ ತಗೋತೀವಿ. ಸೊ ಲೆಟ್ ಪಿ ಆಫ್ x1 y1 and q of x2 y2 be any points, ಅಂದರೆ ಪಿ ಅನ್ನೋದು ಯಾವುದೋ ಒಂದು ಪಾಯಿಂಟ್ ಎಲ್ಲೋ ಒಂದು ಕಡೆ ಇದೆ, ಎಲ್ಲಿದೆ ನನಗೆ ಗೊತ್ತಿಲ್ಲ ಅನ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ನನಗೇನು ಸ್ಪೆಸಿಫೈ ಮಾಡಿಲ್ಲ ವ್ಯಾಲ್ಯೂಸ್ನ. ಹಾಗೆ ಕ್ಯೂ ಅನ್ನೋದು ಯಾವುದಾದ್ರೂ ಪಾಯಿಂಟ್ ಆಗಿರ್ಬೋದು, ಬಟ್ ಅದು ಎಲ್ಲಿದೆ ನನಗೆ ಗೊತ್ತಿಲ್ಲ. ಯಾವುದೋ ಒಂದು ವ್ಯಾಲ್ಯೂ x2 y2 ಅಂತ ತೊಗೊಂಡಿದ್ದೀನಿ. ನಾನು ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ದೆನ್ ಡಿಸ್ಟೆನ್ಸ್ ಪಿ ಕ್ಯೂ ಅಂದರೆ ಪಿ ಇಂದ ಕ್ಯೂ ವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೆಂಗೆ ಫೈಂಡ್ ಔಟ್ ಮಾಡೋದು? ಜಸ್ಟ್ ಈಸಿ ಥಿಂಗ್. ರೂಟ್ ಆಫ್ x2 minus x1 whole square plus y2 minus y1 whole square. Just x2 minus x1 whole square, or one second, or ಇಲ್ಲಿ ಇನ್ನೂ ಒಂದು ಬರುತ್ತೆ ಮ್ಯಾಮ್. ಇಲ್ಲಿ x2 minus x1 ಬರಿಬೇಕಾ? ರೂಲ್ ಇಲ್ಲ. x1 minus x2 ಬರಿಬೋದು. ಇದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ, ನಾವು ಅದೇ ಬರಿಬೇಕಾ ಅಂತ. ಬಟ್ ಒಂದು ಮರೆತು ಹೋಗ್ಬೇಡಿ, ಇಲ್ಲಿ x2 minus x1 ಇದ್ರೆ ಇಲ್ಲೂ y2 minus y1 ಇರಬೇಕು. ಆಮೇಲೆ ನೀವು ಇಲ್ಲಿ x2 minus x1 ಮಾಡಿ ಅಲ್ಲಿ y1 minus y2 ಮಾಡೋದು ಬೇಡ. ಸೊ x2 minus x1 whole square plus y2 minus y1 whole square, or x1 minus x2 whole square plus y1 minus y2 whole square. This is the distance formula for any point P and Q. For any point, it's a generalized formula. This is a distance formula. ನಾವು ಇದ್ರ ಮೇಲೆ some problem ಸಾಲ್ವ್ ಮಾಡೋಣ. ನಿಮಗೆ ಏನಾದರೂ ಡೌಟ್ ಇದರಲ್ಲಿ ಕ್ಲಿಯರ್ ಆಗುತ್ತೆ. ಇದೆಲ್ಲರಿಗೂ ಅರ್ಥ ಆಗಿದೆ ಅಲ್ಲ? ಸೊ ಪ್ರಾಬ್ಲಮ್ಸ್ ನೋಡೋಣ. ಫಸ್ಟ್ ಒನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಾಲೋವಿಂಗ್ ಪೇರ್ ಆಫ್ ಪಾಯಿಂಟ್ಸ್. ನಾವು ಪ್ರತಿಯೊಂದಕ್ಕೂ ಸ್ಪ್ಲಿಟ್ ಮಾಡೋಣ. ಫಸ್ಟ್ ಒನ್ ನೋಡಿ, ಲೆಟ್ ಪಿ ಈಕ್ವಲ್ ಟು ಸಮ್ ಪಿ. ಈ ಪಾಯಿಂಟ್ನ ಪಿ ಅಂತ ತಗೊಳ್ಳಿ, ಇದನ್ನ ಕ್ಯೂ ಅಂತ ತಗೊಳ್ಳಿ. P 2,3 and Q is 4,1. Then we know that, what we know? We know the distance formula. PQ is equal to, ಅದು ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ, ಎರಡನ್ನೂ ಓದ್ಕೋಬೇಡಿ. ನಾವು ಜನರಲ್ಲಾಗಿ x2 minus x1 whole square or y2 minus y1 whole square ಅಂತ ತಗೋತೀವಿ. ಸೊ x2 minus x1 whole square plus y2 minus y1 whole square. ಇಲ್ಲಿ x1 y1 x2 y2 ತಗೊಳ್ಳೋದು ಇಂಪಾರ್ಟೆಂಟ್. ನಾನು ಕ್ವೆಶನಲ್ಲಿ ಒಂದು ಹೇಳಿದೆ ಪಿ ಆಫ್ x1 y1 ಅಂತ. ಅದೇ ಥರ ತಗೊಳ್ಳೋಣ. ದಿಸ್ ಈಸ್ x1 y1 x2 y2. ಸಬ್ಸ್ಟಿಟ್ಯೂಟ್ ಮಾಡಿ. ರೂಟ್ ಆಫ್ x2 ಅಂದರೆ 4 ಮೈನಸ್ x1 ಅಂದರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 1 ಮೈನಸ್ y1 ಅಂದರೆ 3 ಹೋಲ್ ಸ್ಕ್ವೇರ್. 4 ಮೈನಸ್ 2 2 ಸ್ಕ್ವೇರ್ ಪ್ಲಸ್ 1 ಮೈನಸ್ 3 ಮೈನಸ್ 2 ಹೋಲ್ ಸ್ಕ್ವೇರ್.
that is equal to 2 square is 4 plus minus 2 square is also plus 2 plus 4 alva. That is equal to root 8 is the distance between P Q. ಆಯ್ತಾ, ಇದು ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್, ಇದು ನಾನು ಮಾಡ್ತೀನಿ. ಥರ್ಡ್ ಒನ್, given P of A comma B and Q of minus A comma minus B, we know that PQ is equal to x1 minus x2 ತಗೊಂಡ್ರು ಅದೇ ಬರುತ್ತೆ. ಸೊ x2 minus x1 whole square plus y2 minus y1 whole square. ನಮಗೆ x1 x2 ಏನು ಅಂತ ಗೊತ್ತಿರಬೇಕಲ್ಲ. ಒಂದೊಂದ್ಸತಿ ಏನಂದರೆ ಮಕ್ಕಳು ಸ್ವಲ್ಪ ಕನ್ಫ್ಯೂಸ್ ಆಗೋಗ್ಬಿಟ್ಟು ಮರ್ತೋಗಿ ಮಾಡ್ತಾರಷ್ಟೇ, ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಅದು ಏನು ಮಾಡ್ತಾರಂದರೆ x1 x2 ಅಂತಾನೆ ತೊಗೊಂಡ್ಬಿಡ್ತಾರೆ ಒಂದ್ಸತಿ. ಅಲ್ಲೂ ಸ್ವಲ್ಪ ಮಿಸ್ಟೇಕ್ಸ್ ಆಗೋದು ನಡೆಯುತ್ತೆ. ಸೊ ಅದಕ್ಕೆ ಮರಿಬೇಡಿ. ಹಿಂಗಿದೆ ಅಂದರೆ ಒಂದು ಎಕ್ಸ್ ವೈ ಅಂತ ಬರ್ಕೊಂಬಿಡಿ ಫಸ್ಟು, ಆಯಿತಾ. ಆಮೇಲೆ 1 1 2 2 ಅಷ್ಟು. x2 ಮೈನಸ್ x1, x2 ಅಂದರೆ ಮೈನಸ್ ಎ ಮೈನಸ್ x1 ಅಂದರೆ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ ಮೈನಸ್ ಬಿ ಮೈನಸ್ y1 ಅಂದರೆ ಪ್ಲಸ್ ಬಿ ಹೋಲ್ ಸ್ಕ್ವೇರ್ minus a minus 2a minus 2a whole square plus minus 2b whole square. So that is equal to root of minus 2 square is plus 4a square plus 4b square. 4 ನ ಕಾಮನ್ ತೆಗೆಯೋಣ ಇಲ್ಲಿ. 4 ನ ಕಾಮನ್ ತೆಗಿರಿ. a square plus p ಸ್ಕ್ವೇರ್. ಈ 4ನ ರೂಟಿಂದ ಒಳಗಡೆ ಔಟ್ಸೈಡ್ ತೆಗೆದ್ರೆ ಏನಾಗುತ್ತೆ? 2 ಸ್ಕ್ವೇರ್ ರೂಟ್ ಆಫ್ 4 2 ಅಲ್ಲ, 2 ರೂಟ್ ಆಫ್ a ಸ್ಕ್ವೇರ್ ಪ್ಲಸ್. ಗೊತ್ತಾಯ್ತಾ ಇದು ಎಲ್ಲರಿಗೂ? ಸೊ ನೆಕ್ಸ್ಟ್ ಪ್ರಾಬ್ಲಮ್, ಡಿಟರ್ಮೈನ್ ಇಫ್ ದ ಪಾಯಿಂಟ್ಸ್ ಆರ್ ಕೋಲೀನಿಯರ್. ಕೊಲೀನಿಯರ್ ಅಂದರೆ ಏನು? ಫಸ್ಟ್ ಕೊಲೀನಿಯರ್ ಅಂದರೆ ನಾನು ಜನರಲಾಗಿ ಒಂದು ಹೇಳ್ತೀನಿ ನಿಮಗೆ, ಆ ಸ್ಟೇಟ್ಮೆಂಟ್ ಇದ್ದರೆ ಸಾಕು. ಒಂದು ಲೈನ್ ತಗೊಳ್ಳೋಣ. ಎ ಬಿ ಸಿ. ಕೊಲೀನಿಯರ್ಗೆ ಮೋರ್ ದ್ಯಾನ್ 2 ಪಾಯಿಂಟ್ಸ್ ಇರಬೇಕು. 2 ಪಾಯಿಂಟ್ಸ್ ಇದ್ದರೆ ಆಗಲ್ಲ, ಮೋರ್ ದ್ಯಾನ್ 2ನೇ ಇರಬೇಕು. ಸೊ ದ್ಯಾಟ್ ಈಸ್ 3 ಅಂತ ತಗೊಳ್ಳಿ. 3 ಇಫ್ ಎ ಬಿ ಈಕ್ವಲ್ ಟು 5, if this is 4, then this is equal to 9. ಯಾವಾಗ ಎ ಬಿ ಪ್ಲಸ್ ಬಿ ಸಿ is equal to ಎ ಸಿ ಆಗುತ್ತೋ, ಅಂದರೆ ಇದನ್ನು ಎ ಬಿ ಪ್ಲಸ್ ಬಿ ಸಿನೇ ಆಗಬೇಕಂತ ಮತ್ತು ನನ್ನ ಕೇಳಬೇಡಿ, ಯಾಕಂದರೆ ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಒಂದು ಮರಿಬಾರ್ದು, ಒಂದು ಲೈನ್ ಮೇಲೆ ಯಾವುದಾದ್ರೂ 3 ಪಾಯಿಂಟ್ಸ್ನ ತಗೋತೀರಾ. ಆ 3 ಪಾಯಿಂಟ್ಸ್ನ ತಗೊಂಡಾಗ ಯಾವುದಾದ್ರೂ 2 ಪಾಯಿಂಟ್ಸ್ನ ಆ್ಯಡ್ ಮಾಡಿದ್ರೆ ಥರ್ಡ್ ಒನ್ ಬರಬೇಕಷ್ಟೇ. ಯಾವುದನ್ನಾದ್ರೂ ಆ್ಯಡ್ ಮಾಡ್ಕೊಳ್ಳಿ, ಬಟ್ ಥರ್ಡ್ ಒನ್ ಮಾತ್ರ ಬರಬೇಕು ನನಗೆ. ಆ ಥರ ಬಂದಿದೆ ಅಂದರೆ ದೆನ್ ದೀಸ್ ಪಾಯಿಂಟ್ಸ್ ಆರ್ ಕೊಲೀನಿಯರ್ ಪಾಯಿಂಟ್ಸ್. ಇದಕ್ಕೆ ನನಗೆ ಮ್ಯಾಮ್ ಇದಕ್ಕೂ ಡಿಸ್ಟೆನ್ಸ್ ಫಾರ್ಮುಲಾಗೂ ಏನು ಮ್ಯಾಮ್ ಸಂಬಂಧ? ಒಂದು ಮರಿಬೇಡಿ, ಅವ್ರು ನನಗಿಲ್ಲಿ ಸಪೋಸ್ ಈ ಥರ ಪಾಯಿಂಟ್ಸ್ ಕೊಟ್ಟಿದ್ದಾರಷ್ಟೇ. ಪಾಯಿಂಟ್ಸಿಂದ ನೀವೇನಾದರೂ ಫೈಂಡ್ ಔಟ್ ಮಾಡೋಕ್ಕಾಗತ್ತಾ? ಇಲ್ಲ. ನನಗೆ ಡಿಸ್ಟೆನ್ಸ್ ಬೇಕು, ಅಲ್ಲಿ ಪ್ರತಿ ಕಡೆ ಈ ವ್ಯಾಲ್ಯೂಸ್ ಬೇಕು. ಆ ಡಿಸ್ಟೆನ್ಸ್ ಬೇಕಿರೋದ್ರಿಂದಾನೆ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಇದಕ್ಕೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಇದಕ್ಕೆ 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 ಮಾಡೋಣ. ಫಸ್ಟ್ ಏನು ಮಾಡೋಣ ಅಂದರೆ, ನಾನು ಎ ಮತ್ತು ಬಿಗೆ ತಗೊಳ್ಳೋಣ ಡಿಸ್ಟೆನ್ಸ್ ಫಾರ್ಮುಲಾ, ಕನ್ಫ್ಯೂಸ್ ಆಗಬಾರ್ದಲ್ಲ. ಸೊ ಫಸ್ಟ್ ಒನ್ ಫಾರ್ ಎ ವ್ಯಾಲ್ಯೂ ಏನಿದೆ ಪಾಯಿಂಟ್ಸ್ 1 5 2 3 ಆ್ಯಂಡ್ ಬಿಗೆ 2 3. ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು ರೂಟ್ ಆಫ್ x2 minus x1 whole square plus y2 minus y1 whole square.
ಸೊ ಇಲ್ಲಿ ಎಕ್ಸ್ ವೈ 1 1 ಎಕ್ಸ್ ವೈ 2 2 ಅದು ನಿಮ್ಗೆ ಅರ್ಥ ಆಗಲಿ ಅಂತ ಬರೀತಿದ್ದೀನಿ ಅಷ್ಟೇ. x2 ಅಂದರೆ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡಿ. x2 ಅಂದರೆ 2, x1 ಅಂದರೆ 1 ಹೋಲ್ ಸ್ಕ್ವೇರ್ ಪ್ಲಸ್ y2 3 5 ಹೋಲ್ ಸ್ಕ್ವೇರ್ ದ್ಯಾಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 2 ಮೈನಸ್ 1 ಒಂದು ಸ್ವಲ್ಪ ಸ್ಟೆಪ್ ಇನ್ಕ್ರೀಸ್ ಮಾಡೋಣ. 2 ಮೈನಸ್ 1 1 1 ಸ್ಕ್ವೇರ್ ಇಸ್ 1 ಪ್ಲಸ್ 3 minus 5 minus 2 square is plus 4. 4 plus 1 root 5 is the answer. Next, second one. AB ಆಯಿತು. ನನಗೆ AB ಡಿಸ್ಟೆನ್ಸ್ ಬಂತು. ನೆಕ್ಸ್ಟ್ ಡಿಸ್ಟೆನ್ಸ್ ಯಾವ್ದು ಬೇಕು? BC. BC ಪಾಯಿಂಟ್ಸ್ ತಗೊಳ್ಳಿ. ಫಾರ್ B and C. ಅಲ್ವಾ? ಇವಾಗ ಅದನ್ನು ಮರ್ತೋಗ್ಬಿಡಿ ದಯವಿಟ್ಟು. ಯಾಕಂದರೆ ಮ್ಯಾಮಲ್ಲಿ x2 y2 ಇದೆ, ಇಲ್ಲಿ ಮತ್ತು ನೀವು ಯಾಕೆ x1 y1 ತೊಗೋತಿದ್ದೀರಾ ಅಂತ ಕ್ವೆಶನ್ಸು ಬರುತ್ತೆ ನಿಮಗೆ. ಅದಕ್ಕೆ ನಾನು ಹೇಳ್ತಾ ಇರೋದು ಆ ಕ್ವೆಶನ್ನ ಇನ್ನು ಮರ್ತು ಬಿಡಿ, ಅಷ್ಟೇ ಮುಗೀತದ್ರ ಕತೆ. ನೆಕ್ಸ್ಟ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ಬಿ x1 y1 ಇದು x2 y2. ಸೊ ಬಿ ಸಿಗೆ ಡಿಸ್ಟೆನ್ಸ್ ಫಾರ್ಮುಲಾ ನನಗೆ ಗೊತ್ತು. ನಾನು ಪ್ರತಿ ಸತಿ ಡಿಸ್ಟೆನ್ಸ್ ಫಾರ್ಮುಲಾ ಬರೆಯಲ್ಲ, ಡೈರೆಕ್ಟಾಗಿ ಹೇಳೋಣ. ಬೇಡ, ಬರ್ದ್ಬಿಡೋಣ. x2 minus 2 minus x1 2 whole square plus y2 minus 11 minus y1 3 whole square. ಇಲ್ಲಿ ಮಾತ್ರ ಡೈರೆಕ್ಟಾಗಿ ಹೇಳೋಣ. ಓಕೆ, minus 2 minus 2 minus 4 square 16 plus 16 minus 11 minus 3 minus 14 whole square 256. Yes. No, sorry. Yes. Okay, it's not 256, right? 196, right? Yeah. 196 ನಾನೇ ಮರ್ತೋಗಿದ್ದೀನಿ ನೋಡಿ. ಇಟ್ಸ್ ಓಕೆ, ಮರ್ತೋಗೋದು ಎಲ್ಲರಿಗೂ ಕಾಮನ್ ಅದು. ನೋ ನೀಡ್ ಟು ವರಿ. 196 ಆ್ಯಡ್ ಮಾಡಿ, ಇದನ್ನು ಏನಾಗುತ್ತೆ? 2 1 11 212. 212 is the answer for this. Third one ಎ ಬಿಗಾಯ್ತು, ಬಿ ಸಿಗಾಯ್ತು. ನೆಕ್ಸ್ಟ್ ಏನು ಮಾಡಬೇಕು? ಎ ಸಿಗೆ ಫೈಂಡ್ ಔಟ್ ಮಾಡಬೇಕು. ಎ ಸಿ ಎಗೆ A point 1,5 C ಗೆ -2, -11. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. AC is equal to root of x2 minus x1 whole square plus y2 minus y1 whole square. That is equal to -2 minus 1 -3 square is 9 plus -11 minus 5 -16 square is 256. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 265 ಬರುತ್ತಾ? 265. ಈಗ ಕಂಪೇರ್ ಮಾಡಿ, ಇಲ್ಲಿ ಎ ಬಿ ಪ್ಲಸ್ ಬಿ ಸಿ √5 ಪ್ಲಸ್ √12 is equal to √65 ಬರ್ತಾ ಇದ್ದಾ? ನೋ. ಸೊ therefore ಎ ಬಿ ಪ್ಲಸ್ ಬಿ ಸಿ is not equal to AC. Therefore, these 3 points A, B, C are not collinear points. ಅಷ್ಟೇ. ಇದು collinear points ಆಗಲ್ಲ. ಓಕೆನಾ? ಹಾಂ, ಗೊತ್ತಾಗಿದಲ್ಲ ಇದೆಲ್ಲರಿಗೂ? ಎಸ್. ನೆಕ್ಸ್ಟ್ ಒನ್, ಸಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ನೇಮ್ ದ ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ಡ್ ಇಫ್ ಎನಿ ಬೈ ದ ಫಾಲೋಯಿಂಗ್ ಪಾಯಿಂಟ್ಸ್ ಆ್ಯಂಡ್ ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ನಾನು ಇದ್ರಲ್ಲಿ ಒಂದು ಕ್ವೆಶನ್ ಮಾಡ್ತೀನಿ, ಇನ್ 2 ಹೋಮ್ವರ್ಕ್ ಕೊಡ್ತೀನಿ ನಿಮಗೆ. ಸೊ ಅಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಆಗತ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಆದರೂ ಏನು ಫಾರ್ಮ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದನ್ನೇ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಬರುತ್ತೆ ಅಂದರೆ, ಇಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ.
ನಾವು ನೆಕ್ಸ್ಟ್ ಟಾಪಿಕ್ ಮಾಡೋಣ, ಅದು ಸೆಕ್ಷನ್ ಫಾರ್ಮುಲಾ. ಈ ಸೆಕ್ಷನ್ ಫಾರ್ಮುಲಾ ಅಂದರೆ ಏನಪ್ಪ? ನಾವು ಫಸ್ಟ್ ಇಲ್ಲಿವರೆಗೂ ಏನು ಫೈಂಡ್ ಔಟ್ ಮಾಡಿದ್ವಿ? ಎರಡು ಪಾಯಿಂಟ್ಸ್ ತಗೊಂಡು ಎಕ್ಸ್ ಆಕ್ಸಿಸ್ ಮೇಲೆ ಇಲ್ಲ ವೈ ಆಕ್ಸಿಸ್ ಮೇಲೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು, ಇಲ್ಲ ಅಂದರೆ ಎರಡು ಡಿಫ್ರೆಂಟ್ ಆಕ್ಸಿಸ್ ಮೇಲೆ ಇದ್ದಾಗ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಮಾಡಿದೆ. ಇದು ಆ ಥರ ಅಲ್ಲ. ಸೆಕ್ಷನ್ ಫಾರ್ಮುಲಾ ಅಂದರೆ ನಾನು ಜನರಲಾಗಿ ಒಂದು ಪಾಯಿಂಟ್ ತೊಗೊಂಡು ಹೇಳ್ತೀನಿ ನಿಮಗೆ ಅಷ್ಟೇ. ಎಕ್ಸ್ ವೈ ಆಕ್ಸಿಸ್ ಮೇಲೆ ಅದು ಅಂಡರ್ಸ್ಟುಡ್. ಅದು ನೋಡಿ ಇಲ್ಲಿ ಸಪೋಸ್ ಇದು ಎ, ಇದು ಬಿ ಅಂದ್ಕೊಳ್ಳೋಣ. ಸೊ ಪಾಯಿಂಟ್ಸ್ x1 y1 x2 y2. ಮ್ಯಾಮ್ ಇಲ್ಲಿ ಪಿ ಕ್ಯೂ ತೊಗೋಬೇಕಾ ಅಂತಲ್ಲ, ನಮ್ಮ ಇಷ್ಟ ಅಲ್ವಾ, ಪಾಯಿಂಟ್ಸ್ ಯಾವುದಾದ್ರೂ ತೊಗೋಬೋದು. ಸಪೋಸ್ ಪಿ ಕ್ಯೂ ಅಂತ ತೊಗೋತೀವಿ, ಇಲ್ಲ ಎ ಬಿ ಆದರೂ ಒಂದೇ. ಎ x1 y1, ಬಿ x2 y2, ಬಿ 2 ಪಾಯಿಂಟ್ಸ್. ನಂಗೆ ಇವಾಗ ಏನು ಬೇಕಂದರೆ ಡಿಸ್ಟೆನ್ಸ್ ನಮಗೆ ಗೊತ್ತು, ಫೈಂಡ್ ಔಟ್ ಮಾಡೋದು ಈಸಿಯಾಗಿ ನಾವು ಮಾಡ್ತೀವಿ. ಬಟ್ ನನಗೆ ಬೇಕಿರೋದು ಒಂದು, ನಾನು ಯಾವುದಾದ್ರೂ ಇನ್ನೊಂದು ಪಾಯಿಂಟ್ ತೊಗೋತೀನಿ. ಸಪೋಸ್ ಸಿ ಆಫ್ ಸಿ ಅನ್ನೋದು ಒಂದು ಪಾಯಿಂಟ್ ತೊಗೊಂಡಿದ್ದೀನಿ. ಇದು ಎ ಮತ್ತು ಬಿನ M1 ಮತ್ತು M2 ರೇಷಿಯೋಲಿ ಕಟ್ ಮಾಡುತ್ತೆ ಅಂದ್ಕೊಳ್ಳಿ, ಇಂಟರ್ಸೆಕ್ಟ್ ಆಗುತ್ತೆ. ಆ ಪಾಯಿಂಟ್ ಹತ್ರ ಇನ್ನೊಂದು ಪಾಯಿಂಟ್ ಅನ್ನೋದು, ಈ ಪಾಯಿಂಟ್ ಹತ್ರ ನಾನೊಂದು ತೊಗೋತೀನಿ, ಯಾವುದಾದ್ರೂ ಒಂದು ಪಾಯಿಂಟ್ ತೊಗೋಬೋದು ನೀವು. ಇಲ್ಲೇ ತೊಗೋಬೇಕು ಅಂತ ರೂಲ್ ಇಲ್ಲ, ಇಲ್ಲಾದರೂ ತೊಗೊಳ್ಳಿ, ಇಲ್ಲಾದರೂ ಎಲ್ಲಾದರೂ ತೊಗೊಳ್ಳಿ. ಬಟ್ ಎ ಬಿ ಮಧ್ಯದಲ್ಲಿರಬೇಕು. ಮೀನ್ಸ್ ಈ ಸಿ ಅನ್ನೋ ಪಾಯಿಂಟ್ ಎ ಮತ್ತು ಬಿನ ಇಂಟರ್ನಲ್ ಆಗಿ ಕಟ್ ಮಾಡ್ತಾ ಇದೆ, ಇಂಟರ್ನಲಿ. ಓಕೆನಾ? ಆ ಇಂಟರ್ನಲ್ ಕಟ್ ಮಾಡಿದಾಗ ಈ ಡಿಸ್ಟೆನ್ಸ್ ಹೇಗಿದೆ, ಅದರ ಪಾಯಿಂಟ್ಸ್ ಯಾವ ಡಿಸ್ಟೆನ್ಸಲ್ಲಿದೆ ಅಂತ ನಾವು ಹೆಂಗೆ ಫೈಂಡ್ ಔಟ್ ಮಾಡಿ, ದಟ್ ಈಸ್ ಸೆಕ್ಷನ್ ಫಾರ್ಮುಲಾ. ಮೀನ್ಸ್ ನಮಗೆ ಒಂದು ಪಾಯಿಂಟ್ ಅನ್ನೋದು ಇನ್ ಕೇಸ್ ಎರಡು ಪಾಯಿಂಟ್ಸ್ ಮಧ್ಯದಲ್ಲಿದ್ದಾಗ ಅದು ಎಷ್ಟು ರೇಷಿಯೋಲ್ ಡಿವೈಡ್ ಆಗಿದೆ ಅದೆಲ್ಲ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಆ ರೇಷಿಯೋನ M1 is to M2 ಅಂತ ತಗೋತೀನಿ. M1 is to M2 ಅಷ್ಟು ರೇಷಿಯೋ ಅಲ್ಲಿ ಕಟ್ ಮಾಡ್ತಾ ಇದೆ. ಇನ್ ಕೇಸ್ ಆ ರೇಷಿಯೋ ಅಲ್ಲಿ ಕಟ್ ಮಾಡಿದಾಗ ಅದು ಎಷ್ಟು ವ್ಯಾಲ್ಯೂ ಬರುತ್ತೆ, ಇಲ್ಲ ಯಾವ ವ್ಯಾಲ್ಯೂಸ್ ಆದರೂ ಕೇಳ್ಬೋದು. ಇಲ್ಲಿ ನಿಮ್ಗೆ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳೋದು ಈ ಸೆಕ್ಷನ್ ಫಾರ್ಮುಲಾ. ಓಕೆನಾ? ಇದು ನೋಡಿ ಏನು ಬರೀತಾರೆ ಅಂತ. ಅದನ್ನು ನಾವು ಏನಂತ ಬರಿತೀವಿ ಅಂದರೆ, ಈ ಎಕ್ಸ್ ಕಮ ವೈ ಅನ್ನೋದು ಪಾಯಿಂಟ್ ಅಂದ್ಕೊಳ್ಳಿ, ಆ ಪಾಯಿಂಟ್ಸ್ನೇ ಫೈಂಡ್ ಔಟ್ ಮಾಡಬೇಕು. ಇಲ್ಲ ಏನಾದರೂ ಫೈಂಡ್ ಔಟ್ ಮಾಡ್ಬೋದು ನಮಗಿಲ್ಲಿ ಅನ್ನೌನ್ಸಲ್ಲಿ, ನಮಗದು ಗೊತ್ತಿಲ್ಲ. ಬಟ್ ಜನರಲಾಗಿ ನಾವು ಏನಂತ ಬರಿತೀವಿ ಆ ಪಾಯಿಂಟ್ಸ್ನ. ದಿಸ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು, ಇದ್ರದ್ದು ಮ್ಯಾಮ್ ಇದ್ರದ್ದು ಡಿರೈವೇಷನ್ ಎಲ್ಲ ಬೇಕು, ನೆಸೆಸಿಟಿ ಇಲ್ಲ ಅದ್ರ ಡಿರೈವೇಷನ್ಸ್ ಎಲ್ಲ. ಹೇಗೆ ನಾವು ಪ್ರೀವಿಯಸಲ್ಲಿ ಹೇಗಿದೋ ಅದೇ ಥರ ಇದೂ. ಸೊ ಡಿರೈವೇಷನ್ಸ್ ನೆಸೆಸಿಟಿ ಇಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾವೇನು ಬರಿತೀವಿ ಅಂದರೆ M1 x1 ಪ್ಲಸ್ M2 M1 x2 ಪ್ಲಸ್ M2 x1 by M1 plus M2. Again M1 y2 plus M2 y1 by M1 plus M2. ಅಂದರೆ ನಿಮಗೆ ಒಂದು ಪಾಯಿಂಟ್ ಅನ್ನೋದು ಇನ್ ಕೇಸ್ ಇಂಟರ್ನಲ್ ಆಗಿ ಕಟ್ ಮಾಡ್ತಾ ಇದೆ ಒಂದು ಲೈನ್ನ ಅಂತ ಹೇಳಿದಾಗ, ಆ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿದೆ, ಇಲ್ಲ ಅಂದರೆ ಆ ಪಾಯಿಂಟ್ಸ್ ವ್ಯಾಲ್ಯೂ ಏನು, ಇಲ್ಲ ಈ ರೇಷಿಯೋಸ್ ಯಾವುದಾದ್ರೂ ನಿಮಗೆ ಕೇಳ್ಬೋದು. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ದಿಸ್. ಓಕೆ, ಇದು ಫಾರ್ಮುಲಾ ನಿಮಗೆ ತುಂಬ ಇಂಪಾರ್ಟೆಂಟ್. ಇದು ಸೆಕೆಂಡ್ ಟಾಪಿಕಲ್ಲಿದು ಸೆಕ್ಷನ್ ಫಾರ್ಮುಲಾ ಅಲ್ಲಿ. ಸೆಕೆಂಡ್ ಒನ್ ಇದು ನಮಗೆ ಇದ್ರ ಮೇಲೆ ಸೆಕೆಂಡ್ ಎಕ್ಸಸೈಸ್ ಇದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಈಸಿ ಕೊಟ್ಟಿರ್ತಾರೆ. ಇದು ನಿಮಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಇದರಲ್ಲಿರಲ್ಲ, ಜಸ್ಟ್ ನಾರ್ಮಲ್ ಆಗಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ ನಿಮಗೆ. ಸೊ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋದಷ್ಟೇ ಇದು. ಓಕೆನಾ? ನೋಡಿ, find the coordinates
ಕೋಆರ್ಡಿನೇಟ್ಸ್ ಅಂದರೆ ಏನು? ಕೋಆರ್ಡಿನೇಟ್ಸ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಎಕ್ಸ್ ಕಮ ವೈ ಪಾಯಿಂಟ್ಸ್ ಅಂತ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ನಿಮಗೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಜಾಯಿನ್ ಆಫ್ ದಿಸ್ 2 ಪಾಯಿಂಟ್ಸ್ ಇನ್ ದ ರೇಷಿಯೋ. ಅಂದರೆ ಯಾವುದಾದ್ರೂ ಒಂದು ಲೈನ್ ತಗೊಳ್ಳೋಣ, ಅದ್ರದ್ದು ಲೈನ್ ಮ್ಯಾಮ್ ಎಕ್ಸ್ ವೈ ಆ್ಯಕ್ಸಿಸಲ್ಲೇ ತೊಗೋಬೇಕಾ? ಆ ಥರ ಏನಿಲ್ಲ, ನಾವು ಹೀಗೆ ತೊಗೋತೀವಿ. ಮೀನ್ಸ್ ನಾನೇನು ಮಾಡಿದ್ದೀನಿ, ಬೋರ್ಡ್ನೇ ತೊಗೋತೀನಿ. ದಿಸ್ ಇಸ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದಟ್ ಈಸ್ ವೈ ಆ್ಯಕ್ಸಿಸ್ ಅಂತ. ಸೊ ರೆಪ್ರೆಸೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ಪಾಯಿಂಟ್ಸ್ ಏನಿದೆ, -1,7 ಆ್ಯಂಡ್ 4,-3. ನಮಗೆ ಫೈಂಡ್ ದ ಕೋಆರ್ಡಿನೇಟ್ಸ್. ಅದು ಯಾವುದೋ ಪಾಯಿಂಟ್ ತೊಗೋತಿದ್ದಾರೆ, ಅದು ಎಲ್ಲಿ ತೊಗೋತಿದ್ದಾರೆ ನಮಗೆ? ಸಿ, ಇನ್ ದ ರೇಷಿಯೋ 2:3. 2:3 ಇಲ್ಲೊಂದು ಪಾಯಿಂಟ್ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲೋ ಇದೆ, ಅದು ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಸೊ ಆ ಪಾಯಿಂಟ್ ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಆ ಪಾಯಿಂಟ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಲೆಟ್ ಇಟ್ ಬಿ ಎಕ್ಸ್ ವೈ. ಅದನ್ನ ಎಕ್ಸ್ ಕಮ ವೈ ಅಂತ ತಗೊಳ್ಳೋಣ. ಈಗ ನಮಗೆ ಸೆಕ್ಷನ್ ಫಾರ್ಮ್ ಈ ಥರ ನೋಡಿದ ತಕ್ಷಣ ನಮ್ಗೆ ಯಾವ್ದು ನೆನಪು ಬರುತ್ತೆ? ಸೆಕ್ಷನ್ ಫಾರ್ಮುಲಾ ನೆನಪು ಬರುತ್ತೆ. ಸೊ ಅದನ್ನು ಅಪ್ಲೈ ಮಾಡಿ ಫಸ್ಟ್ ಸೆಕ್ಷನ್ ಫಾರ್ಮುಲಾನ ಬರ್ಕೊಂಬಿಡೋಣ. ಎಕ್ಸ್ಕ್ಯೂಸ್ ಮೀ. ಇದಕ್ಕೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ಫಸ್ಟ್. ಇಲ್ಲೇನೇನು ತೊಗೊಂಬೇಡ. ನೆಕ್ಸ್ಟ್ ಇದರಲ್ಲಿ x1 y1 x2 y2 m1 y2 m1 m2 ಏನು ಬರುತ್ತೆ ಅಂತ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋಣ. -1,7 ಇದು x1 y1 ಅಲ್ವಾ. ನೆಕ್ಸ್ಟ್ -3 x2 y2 m1:m2 ಅಂದರೆ 2:. ಎಲ್ಲ ವ್ಯಾಲ್ಯೂಸ್ ನನಗೆ ಇಲ್ಲೇ ಇದೆ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. x, y = m1 x2 m1 x2 ಪ್ಲಸ್ m2 x1. ಇಲ್ಲೆಲ್ಲರೂ ಒಂದೇ ಮಿಸ್ಟೇಕ್ ಮಾಡ್ತಾರೆ. m1 m2 x1 y1 x2 y2ನ ರೀಪ್ಲೇಸ್ ಮಾಡಾಕ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಬರಲ್ಲ. ಅದಕ್ಕೆ ಈ ಥರ ಬರ್ಕೊಂಬಿಡಿ, ಅದ್ರದ್ದು ಟೆನ್ಷನ್ ಇರಲ್ಲ. 2 + 3. ನೆಕ್ಸ್ಟ್ m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಇದನ್ನು ಮಾಡಿದ್ರೆ 4 2s 8 8 - 3 5/5 -6 21 15 15/5. ಇದು 1 ಆಗುತ್ತೆ. ಇದು 5 3s. ದಟ್ ಈಸ್ ಈಕ್ವಲ್ ಟು 1,3. therefore ದಿಸ್ ಪಾಯಿಂಟ್ಸ್, ಈ ಕೋಆರ್ಡಿನೇಟ್ಸ್ ಏನು ಬರ್ತಾ ಇದೆ ನಮಗೆ? 1,3 ಬರ್ತಾ ಇದೆ. ಇಷ್ಟೇ ನೋಡಿ, ಎಷ್ಟು ಸಿಂಪಲ್ ಅಲ್ಲ. ನಮಗೆ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರ್ತಾರೆ, ಅದರಲ್ಲಿ ತೊಗೊಂಡು ಆ ವ್ಯಾಲ್ಯೂಸ್ನ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವೈ ವ್ಯಾಲ್ಯೂಸ್ನ ತೊಗೊಳ್ಳೋದಷ್ಟೇ. ಓಕೆ ಅಲ್ಲ. ನೆಕ್ಸ್ಟ್ ಒನ್, ಇಫ್ 1,2 4, y x, 6 and 3, 5 are the vertices of a parallelogram taken in order, find x and y. ನಮಗೆ ಇಲ್ಲಿ ಪ್ಯಾರಲೋಗ್ರಾಮ್ದು ತೊಗೊಂಡಿದ್ದಾರೆ ಪಾಯಿಂಟ್ನ. ಸೊ ಪ್ಯಾರಲೋಗ್ರಾಮ್ ಬರ್ಕೊಳ್ಳೋಣ ನಾವು. ಪಾಯಿಂಟ್ಸ್ ಏನೇನಿದೆ ಅದನ್ನು ಲೈನಾಗಿ ಬರ್ಕೊಳ್ಳಿ ಯಾವ್ದ್ಯಾವ್ದಿದೆ ಅಂತ. ಯಾಕಂದರೆ ಒಂದೊಂದು ಸತಿ ಒಂದೊಂದು ಮಿಸ್ ಮಾಡಬೇಡಿ. 1,2 4 y x 6 3, 5.
ಇದಾಯಿತು. ನಾನು ಡಯಾಗ್ನಲಿ 2 ಲೈನ್ಸ್ ಹಾಕ್ತೀನಿ. ಇದು ಓ ಅಂತ ಅನ್ನೋಣ. ಲೆಟ್ ಇಟ್ ಬಿ ಓ. ಒಂದು ಯೋಚನೆ ಮಾಡಿ, ಇವಾಗ ಏನಕ್ಕೆ ಮ್ಯಾಮ್ ಇದಕ್ಕೆ ಅದಕ್ಕೆ ಕನೆಕ್ಟ್ ಹೆಂಗೆ ಮಾಡ್ಬೋದು? ಫಸ್ಟ್ ಇದೆರಡು ಬೇರೆ ಕಲರ್ಸ್ ಯೂಸ್ ಮಾಡೋಣ, ಹೋಗಲಿ. ಫಸ್ಟ್ ಈ ಬ್ಲೂ ಕಲರ್ ಇದಲ್ಲ, ಇದಕ್ಕೆ ನಮ್ಮ ನೇಮ್ ಸಹ ಕೊಟ್ಬಿಡೋಣ. ಈ ಓ ಅನ್ನೋದು ಮಧ್ಯದಲ್ಲಿ ಪಾಯಿಂಟ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟ್ ಹತ್ರ ಕಟ್ ಮಾಡ್ತಾ ಇದ್ದ. ಎಗೆ ಮತ್ತು ಸಿಗೆ ಆ್ಯಂಡ್ ಬಿಗೆ ಮತ್ತು ಡಿಗೆ ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟ್ ಹತ್ರ ಕಟ್ ಮಾಡ್ತಾ ಇದೆ. ದಟ್ ಈಸ್ 1:1, 1:1. ನಾನು ನಿಮಗೆ ಇಲ್ಲೊಂದು ಹೇಳೋದು ಮರ್ತೋಯ್ತು. ಇನ್ ಕೇಸ್ ಇಲ್ಲಿ ಯಾವಾಗ ಈ ಸೆಕ್ಷನ್ ಫಾರ್ಮುಲಾ ಅನ್ನೋದು ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟ್ ಹತ್ರ ಕಟ್ ಆಗತ್ತೋ, ಅದಕ್ಕೆ ಇವಾಗ ನಾನು ಅಲ್ಲೇ ಶಾರ್ಟ್ಕಟ್ ಫಾರ್ಮುಲಾ ಬರೀತೀನಿ. ನಾನು ಇದು ಫಸ್ಟೇ ಹೇಳಲಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಎಕ್ಸಾಕ್ಟಾಗಿ ಹಾಫ್ ಹತ್ರ ಏನು ಕಟ್ ಮಾಡುತ್ತೋ ಅವಾಗ ಏನು ಬರುತ್ತೆ ನೋಡೋಣ. ಎಕ್ಸಾಕ್ಟಾಗಿ ಹಾಫಲ್ಲಿ 1:1 ರೇಷಿಯೋಲ್ಲಿ ಕಟ್ ಆಗ್ತಾ ಇದೆ, ಅಂದರೆ ಮಿಡ್ ಪಾಯಿಂಟ್ ಹತ್ರ ಎಕ್ಸಾಕ್ಟಾಗಿ ಕಟ್ ಆಗ್ತಾ ಇದೆ. ಅದಕ್ಕೆ ಫಸ್ಟ್ ಡಿ ಮತ್ತು ಬಿಗೆ ಅಪ್ಲೈ ಮಾಡ್ತೀನಿ. ಫಾರ್ ಬಿ ಡಿ ಸೆಕ್ಷನ್ ಫಾರ್ಮುಲಾ, ಬಿ ಮತ್ತು ಡಿಗೆ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಲೆಟ್ ಇಟ್ ಬಿ ದಿಸ್ ಒನ್. ಇದನ್ನು ಎಕ್ಸ್ ಆ್ಯಂಡ್ ವೈ ಅಂತ ಕರೆಯೋದು ಬೇಡ, ನಾವು ಎ ಕಮ ಬಿ ಅಂತ ಕರೆಯೋಣ. ಇದನ್ನು ಎ ಕಮ ಬಿ ಈಸ್ ಈಕ್ವಲ್ ಟು, ನಮಗೆ ಫಾರ್ಮುಲಾ ಗೊತ್ತಿದೆ ಆಲ್ರೆಡಿ, ಇದು ನೋಡಿ ಇಲ್ಲಿ M1 ಮತ್ತು M2, M1 M2 ಬಂದು 1:1 ಅಲ್ಲ, ಬಿಕಾಸ್ ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟ್ ಹತ್ರ ಕಟ್ ಮಾಡ್ತಾ ಇದೆ. ಸೊ ಅದೇನು ಬರುತ್ತೆ, 1:1 ರೇಷಿಯೋ ಬರುತ್ತೆ ನನಗೆ. 1:1 ಅಂತ ತೊಗೊಳ್ಳಿ, ಇಲ್ಲಾಂದರೆ ಅದು ಈಕ್ವಲ್ ಅಂತ ತೊಗೊಂಡ್ರೆ ಸಾಕು. ಸೊ M1 ಇದು X1 Y1, X2 Y2, M1 X2, M1 X2, that is 1:4 plus M2 X1, 1:3 divided by M1 plus M2, 1 plus 1. Next, M1 Y2, M1 Y2, M2 Y1, M2 Y1 by M1 plus M2. ಇಷ್ಟು ಬಂತು ನನಗೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಎ ಕಮ ಬಿ ಇಸ್ ಈಕ್ವಲ್ ಟು 4 plus 3, 7/2, 7/2, 5 plus y/. ನಾನಿಲ್ಲಿ ನಿಮಗೆ ಶಾರ್ಟ್ಕಟ್ ಫಾರ್ಮುಲಾ ಹೇಳ್ತೀನಿ ಅಂತ ಹೇಳಿದೆ. ಮಿಡ್ ಪಾಯಿಂಟ್ ಹತ್ರ ಕಟ್ ಮಾಡಿದೆ ಅಂದರೆ ಸೆಕ್ಷನ್ ಫಾರ್ಮುಲಾ ನಮಗೇನು ಬರುತ್ತೆ ಅಂದರೆ ಜನರಲ್ ಫಾರ್ಮುಲಾ ಬರೀತೀನಿ ನಾನು. ಇದು ಶಾರ್ಟ್ಕಟ್ ಫಾರ್ಮುಲಾ ನಮಗೆ X1 plus X2/2, Y1 plus Y2/2. ನೀವು ಇಷ್ಟು ಮಾಡಿದ್ರೆ ಸಾಕು. ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮಗಿದೆ ಬರುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಸಾಕು. ಇದು ಬಿ ಮತ್ತು ಡಿಗೆ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಸೇಮ್ ಓನೇ ಅದು, ಇನ್ನೇನೂ ಅಲ್ಲ. ಅಂದರೆ ಎ ಬಿ ಅನ್ನೋದು ಸೇಮೇ. ಎ ಮತ್ತು ಸಿನೂ ಸಹ ಎಕ್ಸಾಕ್ಟಾಗಿ ಮಿಡ್ ಪಾಯಿಂಟ್ ಹತ್ರ ಕಟ್ ಮಾಡ್ತಾಯಿದೆ. ಆ ಫಾರ್ಮುಲಾ ಅಪ್ಲೈ ಮಾಡೋಣ. X1 plus X2/2, Y1 plus Y2/2. X1 ಅಂದರೆ 1, X1 plus X2/2, that is X plus 1/2. For A, C, A comma B equal to X plus 1/2, X plus 1/2. Next 2 plus 6 is 8/2.
that is equal to x plus 1 by 2 4 ಇಲ್ಲಿವರೆಗೂ ಬಂತು. ನಾವು ನೋಡಿ ಫ್ರಮ್ 1 and 2 ಈ O ಅನ್ನೋ ಪಾಯಿಂಟ್ ಎರಡೂ ಲೈನ್ಗೂ ಒಂದೇ. ಈ O ಅನ್ನೋ ಪಾಯಿಂಟ್ ಎ ಸಿನ ಮತ್ತು ಬಿ ಡಿನ ಎಕ್ಸಾಕ್ಟಾಗಿ ಹಾಫ್ ವೇಲ್ ಕಟ್ ಆಗ್ತಾ ಇದೆ. ಸೊ ಇನ್ ಫ್ರಮ್ 1 and 2 from 1 and 2 LHS equal. So RHS must be equal ಅಷ್ಟೇ ಅಲ್ಲ. LHS ಈಕ್ವಲ್ ಇದೆ, RHS ಈಕ್ವಲ್ ಇರುತ್ತೆ. ಸೊ RHS ಏನೇನಿದೆ ನೋಡಿ, 7/2 ಈಕ್ವಲ್ ಟು 7/2 ಈಕ್ವಲ್ ಟು ಎಕ್ಸ್ ಪ್ಲಸ್ 1/2. ಮ್ಯಾಮ್ ಇದು ಹೆಂಗೆ ಬಂತು? ಏನೂ ಇಲ್ಲ, ಫಸ್ಟ್ ಟರ್ಮ್ನ ಫಸ್ಟ್ಗೆ ಈಕ್ವೇಟ್ ಮಾಡ್ಕೋತೀನಿ ಆ್ಯಂಡ್ ಸೆಕೆಂಡ್ ಟರ್ಮ್ನ ಸೆಕೆಂಡ್ಗೆ ಈಕ್ವೇಟ್ ಮಾಡ್ಕೊತೀನಿ ಅಷ್ಟೇ. ನೆಕ್ಸ್ಟ್ 5 plus y/2 5 plus y/2 ಈಕ್ವಲ್ ಟು 8/2 ಆರ್ 4 ಎರಡು ಒಂದೇ. 2 ಕ್ಯಾನ್ಸಲ್ ಆಯಿತು, ಇಲ್ಲೂ ಅಷ್ಟೇ. ದಿಸ್ ಎಂಪ್ಲಾಯ್ಸ್ ಈ 1ನ ಲೆಫ್ಟ್ ಸೈಡ್ ತೊಗೊಳ್ಳಿ, ಎಕ್ಸ್ ಈಕ್ವಲ್ ಟು 7 minus 1. ದಿಸ್ ಎಂಪ್ಲಾಯ್ಸ್ ಎಕ್ಸ್ ಈಕ್ವಲ್ ಟು 7 minus 1 ಅಂದರೆ 6 ಅಲ್ಲ, 6. ಇಲ್ಲಿ ಫೈನ್ ಲೆಫ್ಟ್ ಸೈಡ್ ತೊಗೊಳ್ಳಿ, y ಈಕ್ವಲ್ ಟು 8 minus 5. ದಿಸ್ ಎಂಪ್ಲಾಯ್ಸ್ y ಈಕ್ವಲ್ ಟು 8 minus 5 ಅಂದರೆ 3. therefore x comma y ಈಕ್ವಲ್ ಟು 6, 3. that's it. ಗೊತ್ತಾಗಿದಲ್ಲ ಇದೆಲ್ಲರಿಗೂ? ಏನು ಡೌಟ್ಸ್ ಇಲ್ಲ ಅಲ್ಲ? ಇದು ನಾವು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಅರ್ಥ ಆಗಿದೆ ಅನ್ಕೋತೀನಿ ನಾನು ಎಲ್ಲರಿಗೂ ಇದು. ಓಕೆ, ನೆಕ್ಸ್ಟ್ ಟಾಪಿಕ್, ಲಾಸ್ಟ್ ಟಾಪಿಕ್ ಆ್ಯಂಡ್ ಈಸಿಯೆಸ್ಟ್ ಟಾಪಿಕ್, ಏರಿಯಾ ಆಫ್ ಅ ಟ್ರಯಾಂಗಲ್. ನಾನು ನಿಮಗೆ ಯಾವುದಾದ್ರೂ ಟ್ರಯಾಂಗಲ್ ಕೊಡ್ತೀನಿ. ಇಲ್ಲಿ ನಾವು ಏರಿಯಾನ ಹೆಂಗೆ ಫೈಂಡ್ ಔಟ್ ಮಾಡೋದು? ಜನರಲ್ ಆಗಿ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ಲ, ಹಾಫ್ ಇಂಟು ಬೇಸ್ ಇಂಟು ಹೈಟ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಇದು ನಮಗೆ ಗೊತ್ತಿರೋ ಮೆಥಡ್, ಎಲ್ಲ ಕಡೆ ನಾವು ಯೂಸ್ ಮಾಡ್ತೀವಿ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ. ಅದೇ ಇದನ್ನೇ ಆಕ್ಸಿಸ್ ಮೇಲೆ ತಗೊಂಡಾಗ, ಮೀನ್ಸ್ ಪ್ಲೇನ್ ಮೇಲೆ ತಗೊಂಡಾಗ, ಇಲ್ಲಾಂದ್ರೆ ಕೋಆರ್ಡಿನೇಟ್ಸ್ ಪಾಯಿಂಟ್ಸಲ್ಲಿ ತಗೊಂಡಾಗ, ವರ್ಟಿಸಿಸ್ ಮೇಲೆ ತಗೊಂಡಾಗ, ವಾಟ್ ಎವರ್ ಇಟ್ ಮೇ ಬಿ, ಅದು ಯಾವ ಥರ ಬರುತ್ತೆ ಅಂದರೆ ಇಲ್ಲಿ ಇನ್ ಕೇಸ್ ಈ ಥರ ಇದೆ, ಇಲ್ಲಿ ಈ ಥರ ಟ್ರಯಾಂಗಲ್ ಇದೆ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? ಫಸ್ಟ್ ನೋಡಿ, ಸಪೋಸ್ ಲೆಟ್ ಇಟ್ ಬಿ ಎ ಬಿ ಸಿನ, ಇದನ್ನು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡ್ತೀನಿ ನಾನು. ಎಕ್ಸ್ ಆಕ್ಸಿಸ್ ಎಲ್ಲದಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಡ್ರಾ ಮಾಡ್ತೀನಿ ಆ್ಯಂಡ್ ಅದಕ್ಕೂ ನೇಮ್ ಕೊಡೋಣ, ಡಿ ಇ ಎಫ್. ಫಸ್ಟ್ ನನಗೆ ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಯಾಕೆ ನಾವು ಯಾವಾಗಲೂ ಪರ್ಪೆಂಡಿಕ್ಯುಲರ್ ತೊಗೋತೀವಿ ಎಕ್ಸ್ ಆಕ್ಸಿಸ್ಗೆ ಅಂದರೆ, ಯಾವತ್ತೇ ಆಗಲಿ ಈಗ ನಾನು ಇಲ್ಲಿರ್ತೀನಿ ಅಂದ್ಕೊಳ್ಳಿ, ನಾನು ಇಲ್ಲಿ ನಿಂತಿರ್ತೀನಿ, ಮನೆವರೆಗೂ ಹೋಗ್ತೀನಿ. ನಾನು ಮನೆವರೆಗೂ ಹೋಗಬೇಕಾದ್ರೆ ಇಲ್ಲಿಂದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಮೀನ್ಸ್ ಒಂದು ಕಡೆಯಿಂದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಷ್ಟೇ. ಅದನ್ನು ಇಲಿ ಮರಿ ಥರ ಸ್ವಲ್ಪ 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 ಮಾಡಿ ಅಲ್ಲೊಂಚೂರು ಇಲ್ಲೊಂಚೂರು ತೊಗೋಬಾರ್ದು. ಇಲ್ಲೂ ಅಷ್ಟೇ ನಾವು ಎಕ್ಸ್ ಆಕ್ಸಿಸ್ಗೆ ತೊಗೋತೀವಿ, ಎಕ್ಸ್ ಆಕ್ಸಿಸ್ ಮೇಲೆ. ಅದೇನಂದ್ರೆ ಕಾನ್ಸ್ಟೆಂಟ್, ನಮಗೆ ಎಕ್ಸ್ ಆಕ್ಸಿಸ್ ಅನ್ನೋದು ಒಂದು ಫಿಕ್ಸ್ ನಮಗೆ. ಆ ಫಿಕ್ಸ್ಡ್ ಮೇಲಿಂದ ನಾವು ಮೆಜರ್ಮೆಂಟ್ ತೊಗೊಂಡಾಗ ಅಷ್ಟೇ ಬರುತ್ತಲ್ಲ. ಅದಕ್ಕೆ ಯಾವತ್ತೇ ಆಗಲಿ ಎಲ್ಲರಿಗೂ ಇದು ಒಂದು ಡೌಟ್ಸ್ ಬರುತ್ತೆ, ಯಾಕೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಆಗಲ್ವಾ? ಹಾಗೆ ಇದ್ರ ಮೇಲೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ.
ಯಾಕಂದರೆ ನಮಗೆ ಈಸಿಯಾಗಿ ಫೈಂಡ್ ಮಾಡೋದಕ್ಕೋಸ್ಕರ ಅಷ್ಟೇ. ಬಟ್ ಇದ್ರದ್ದು ನಾನು ನಿಮಗೆ ಡಿರೈವೇಷನ್ ಎಲ್ಲ ಮಾಡಿಸಲ್ಲ, ನೆಸೆಸಿಟಿ ಇಲ್ಲ, ಜಸ್ಟ್ ಹೇಗೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸಪೋಸ್ ಎ ಅನ್ನೋದು x1 y1 ಆ್ಯಂಡ್ ಬಿ ಅನ್ನೋದು x2 y2, ಸಿ ಈಸ್ x3 y3 ಆರ್ ದ vertices of triangle, then area is equal to, this is area ನಮಗೆ ಟ್ರಯಾಂಗಲ್ದು ವರ್ಟಿಸಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಮೀನ್ಸ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಆರ್ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. ಆವಾಗ ನಾವು ಏರಿಯಾ ಆಫ್ ದ ಟ್ರಯಾಂಗಲ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಇಲ್ಲಿ ನಮಗೆ ಒಂದು ಗೊತ್ತಿರಬೇಕು, ಇದು ಎಲ್ಲ ನೆಸೆಸಿಟಿ ಇಲ್ಲ, ಅದು ಒಂದು ಗೊತ್ತಿರಬೇಕಲ್ಲ, ಇದು ಎಲ್ಲ ನೆಸೆಸಿಟಿ ಇಲ್ಲ. ಯಾಕಂದರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ನಾನೊಂದು ಐಡಿಯಾ ಹೇಳ್ತೀನಿ ಅಷ್ಟೇ, ಬಟ್ ಅದನ್ನೆಲ್ಲ ನೆನ್ಪಿಟ್ಕೊಳಕ್ಕೆ ಹೋಗ್ಬಿಡಿ, ಅದು ಬೇಡ. ಫಸ್ಟ್ ನೋಡಿ, ಎ ಬಿ ಎಫ್ ಇ, ಎ ಬಿ ಇ ಎಫ್ ಒಂದು ಟ್ರೆಪೀಸಿಯಮ್. ಏರಿಯಾ ಆಫ್ ದ ಟ್ರೆಪೀಸಿಯಮ್, ಓಕೆ, ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು, ಫಸ್ಟ್ area of this trapezium A B E F, area of this trapezium. Next ಇನ್ನೊಂದು ಏರಿಯಾ ಯಾವ್ದು ಬರುತ್ತೆ ನೋಡಿ, ಬಿ ಸಿ ಡಿ ಇ ಪ್ಲಸ್ ಏರಿಯಾ ಆಫ್ ಟ್ರೆಪೀಸಿಯಮ್ ಬಿ ಸಿ ಡಿ ಇ. ನಮಗೆ ಬಿ ಸಿ ಡಿ ಇದು ಸಹ ಟ್ರೆಪೀಸಿಯಮ್ ಒಂದಿದೆ, ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಮೈನಸ್ ನಾವು ಒಂದು ಮಾಡ್ತಾ ಇರೋದು ಏನಂದರೆ ಟ್ರಯಾಂಗಲ್ ಏರಿಯಾ ಫೈಂಡ್ ಔಟ್ ಮಾಡ್ತಾ ಇರೋದು ನಾವಿಲ್ಲಿ. ಮೀನ್ಸ್ ಯಾವ ಥರ ಇಲ್ಲಿ ನಿಮಗೆ ಇದು ನೋಡಿ, ಇಲ್ಲಿ ಇದು ನಾವು ಫೈಂಡ್ ಔಟ್ ಮಾಡ್ತಾ ಇರೋದು, ಇಷ್ಟು ಮಾಡ್ತಾ ಇದ್ದೀವಿ. ನನಗೆ ಈ ಪಾರ್ಟ್ ನೆಸೆಸಿಟಿನೇ ಇಲ್ಲ, ಸೊ ಆ ಪಾರ್ಟ್ನ ಮೈನಸ್ ಮಾಡಬೇಕು ನಾನು. ಮೈನಸ್ ಏರಿಯಾ ಆಫ್ ದಿಸ್ ಟ್ರೆಪೀಸಿಯಮ್ ಎ ಸಿ ಡಿ ಎಫ್, ಏರಿಯಾ ಆಫ್ ದ ಟ್ರೆಪೀಸಿಯಮ್ ಎ ಸಿ, ಅದನ್ನು ಮೈನಸ್ ಮಾಡಿದಾಗ ಇದನ್ನು ನಾವು ಸಾಲ್ವ್ ಮಾಡ್ಕೊಂಡು ಹೋಗಬೇಕು, ಆಯಿತಾ? ಇದು ಎಲ್ಲದೂ ಏರಿಯಾ ಆಫ್ ದ ಟ್ರೆಪೀಸಿಯಮ್, ಇದು ಕನ್ಫ್ಯೂಸ್ ಆಗಬೇಡಿ ಏನಿದು ಅಂತ. ಮತ್ತು ಏರಿಯಾ ಆಫ್ ದ ಟ್ರೆಪೀಸಿಯಮ್ ಅಂದರೆ ಸಮ್ ಆಫ್ ದ ಪ್ಯಾರಲಲ್ ಸೈಡ್ಸ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅದು ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಇದು ನಾನು ಮಾಡೋದಿಲ್ಲ, ಇನ್ನೆಲ್ಲ ನೆಕ್ಸ್ಟ್ ಫೈನಲಾಗಿ ನಾನು ಫಾರ್ಮುಲಾ ಬರಿತೀನಿ. ಯಾಕೆ ಬರ್ತಾ ಇದೆ ಅಂತ ಅಷ್ಟೇ, ಮ್ಯಾಮ್ ಇಲ್ಲ ಎಲ್ಲ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ ಅಂತ ಬರುತ್ತಲ್ಲ, ಅದಕ್ಕೋಸ್ಕರ ಹಿಂಗೆ ಬರುತ್ತೆ ಅಂತ ಹೇಳ್ತಿದ್ದೀನಿ ನಾನು. ನೆಕ್ಸ್ಟ್ ಏರಿಯಾ ಆಫ್ ದ ಟ್ರೆಪೀಸಿಯಮ್ ಎ ಬಿ ಇ ಎಫ್ ಅಪ್ಲೈ ಮಾಡಬೇಕು. ಎ ಬಿ ಇ ಎಫ್ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಸಮ್ ಆಫ್ ದಿಸ್ ಪ್ಯಾರಲಲ್ ಸೈಡ್ ಏನು, ಎ ಎಫ್ ಪ್ಲಸ್ ಬಿ ಇ ಇಸ್ ಅಪ್ ಸಮ್ ಆಫ್ ಪ್ಯಾರಲಲ್ ಸೈಡ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಅದು ಒಂದು ಏರಿಯಾ ಬಂತ. ಅದೇ ಥರ ಇದಕ್ಕೂ ಮಾಡಬೇಕು, ಮೈನಸ್ ಇದು ಮಾಡಬೇಕು. ಮಾಡಿದ್ಮೇಲೆ ನಮಗೆ ಫೈನಲ್ ಆಗಿ 1/2 ಇಂಟು x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 ಪ್ಲಸ್ x3 y1 ಮೈನಸ್ y3. ಇದು ನಮಗೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ. ಇದು ನಿಮಗೆ ಫೈನಲ್ ನೆನಪಿದ್ರೆ ಸಾಕು, ಅದೆಲ್ಲ ಬೇಡ. ಜಸ್ಟ್ ನಿಮಗೆ ವರ್ಟಿಸಿಸ್ ಕೊಡ್ತಾರೆ, ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾರೆ. ಯಾಕಂದರೆ ನಿಮಗೆ ಆ ಏರಿಯಾ ಆಫ್ ದ ಟ್ರೆಪೀಸಿಯಮ್ ಎಲ್ಲ ಫೈಂಡ್ ಔಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಇದೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ತುಂಬ ಸ್ಮಾಲೆಸ್ಟ್ ಚಾಪ್ಟರ್ ಇದು, ಯಾಕಂದರೆ ಇದರಲ್ಲಿರೋದೇ ಜಸ್ಟ್ 3 ಕಾನ್ಸೆಪ್ಟ್ಸ್ ಅಷ್ಟೇ. ನಿಮಗೆ 3 ಕಾನ್ಸೆಪ್ಟ್ಸ್ಗಿಂತ ಇನ್ನೇನು ಬರೋದಿಲ್ಲ. ಫಸ್ಟ್ ಹೇಳಿದ್ನಲ್ಲ ನಾನು, ಡಿಸ್ಟೆನ್ಸ್ ಫಾರ್ಮುಲಾ, ಪಾಯಿಂಟ್ಸ್ದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು. ಆಮೇಲೆ ಸೆಕ್ಷನ್ ಫಾರ್ಮುಲಾ ನೀವು ಹೈಯರ್ ಕ್ಲಾಸಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ನಿಮಗೆ. ಮೀನ್ಸ್ ಸೆಕ್ಷನ್ ಫಾರ್ಮುಲಾ ಅಲ್ಲಿ ಮಧ್ಯದಲ್ಲಿ ಕಟ್ ಮಾಡೋದಕ್ಕಿಂತ ಔಟ್ಸೈಡ್ ಕಟ್ ಮಾಡಿದ್ರೆ ಏನು ಅಂತಲೂ ಬರುತ್ತೆ ನಿಮಗೆ ನೆಕ್ಸ್ಟ್. ಅದೆಲ್ಲ ಹೈಯರ್ ಕ್ಲಾಸಸಲ್ಲಿ. ಈಗ ಅದರ ನೆಸೆಸಿಟಿ ಎಲ್ಲ ನಿಮಗಿಲ್ಲ. ಈಗ ಇಷ್ಟೇ ನಿಮಗೆ ಲಾಸ್ಟ್ ಟಾಪಿಕ್, ಈ ಏರಿಯಾ ಆಫ್ ದ ಟ್ರಯಾಂಗಲ್ ಇದು. ಇಲ್ಲಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಇಲ್ಲಿ 2 ಇದೆ, ಇದು ಒಂದು ಹೋಮ್ವರ್ಕ್ ಮಾಡಿ ನೀವು.
ಫಸ್ಟ್ ಈ ಹೋಮ್ವರ್ಕ್ ಮಾಡಿ ಈ ಪ್ರಾಬ್ಲಮ್ನ ಅದನ್ನು ನಾನು ಸಾಲ್ವ್ ಮಾಡ್ತೀನಿ ಓಕೆನಾ. ಫಸ್ಟ್ ನೋಡಿ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಿಸ್ ಆರ್. ಇಲ್ಲಿ ನನಗೆ ವರ್ಟಿಸಿಸ್ ಕೊಟ್ಟಿದ್ದಾರೆ, ನೀವು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಬರ್ಕೋಬೇಕಾ ಅಂತೆಲ್ಲ ನೆಸೆಸಿಟಿ ಇಲ್ಲ. ಜಸ್ಟ್ ಲೆಟ್ ಎ ಆಫ್ 2, 3, ಬಿ ಆಫ್ -1, 0, ಸಿ ಆಫ್ 2, -4 be the vertices of triangle. ನಾವೇನು ಫೈಂಡ್ ಔಟ್ ಮಾಡಬೇಕು? ಏರಿಯಾ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಏರಿಯಾಗೆ ಫಾರ್ಮುಲಾ ಗೊತ್ತಲ್ಲ, ಏರಿಯಾ ಆಫ್ ದ ಟ್ರಯಾಂಗಲ್ ಈಕ್ವಲ್ ಟು 1/2 ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y. ಕರೆಕ್ಟಾಗಿ ನಾವು ಬರ್ತಿದ್ದಲ್ಲ ಬ್ಯಾಕ್? 1 ಸೆಕೆಂಡ್. ಯಾ ಕರೆಕ್ಟ್ ಇದೆ. y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y3. ಇದು ಇಲ್ಲಿ x1 y1 x2 y2 x3 y3 ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಿದು. ಸೊ ಸ್ವಲ್ಪ ನಿಧಾನ ಆಗುತ್ತೆ, ಬಿಕಾಸ್ ಇಲ್ಲಾಂದರೆ ನಾವು ಒಂದು ಸ್ಟೆಪ್ ಇಲ್ಲೇ ಬರೆಯೋಣ, ಯಾಕಂದರೆ ಅಲ್ಲಿ ತುಂಬ ನಿಧಾನ ಆಗುತ್ತೆ. ನೆಕ್ಸ್ಟ್ ಪೇಜಿಂದ ನೋಡ್ತಾ ಬರೆಯೋದು. 1/2 ಇಂಟು x1 ಅಂದರೆ 2ನ, y2 ಅಂದರೆ 0 ಮೈನಸ್ y3 ಅಂದರೆ -4 ಪ್ಲಸ್ x2 ಈಸ್ -1, y3 is -4, y1 is 3, plus x3 is 2, y1 is 3 minus, yes, ಯಾಕಂದರೆ ಇದು ಮತ್ತು ಈಗಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೆಕ್ಸ್ಟ್ ಪೇಜಲ್ಲಿ ಬರೆಯೋಣ. ಏರಿಯಾ ಇಸ್ ಈಕ್ವಲ್ ಟು 1/2 ಇಂಟು 2, 0 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 2 ಬರುತ್ತೆ ಇಲ್ಲಿ. ನೆಕ್ಸ್ಟ್ -1 ಇದೆ, -4 -3 -7 2 ಇಂಟು 3 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಪ್ಲಸ್ 3 7 2 ಇಂಟು ಸಾಲ್ವ್ ಮಾಡಿ. ಇದು 4 2s 8 ಮೈನಸ್ ಇಂಟು ಮೈನಸ್ ಪ್ಲಸ್ 7 ಪ್ಲಸ್ 14 29/2. It's the area of this. ಈಸಿ ಇದೆಲ್ಲ, ಜಸ್ಟ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ ನಿಮಗಿಲ್ಲಿ, ಅದು ಬಿಟ್ಟು ಇನ್ನೇನು ಕೇಳೋದಿಲ್ಲ. ಸೊ ಇಲ್ಲಿ ಫೈಂಡ್ ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್. ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಫೈಂಡ್ ಔಟ್ ಮಾಡಿ ಎಂದಿದ್ದಾರೆ. ಒಂದ್ಸತಿ ಯೋಚನೆ ಮಾಡಿ ಇದನ್ನು ಯಾವ ಥರ ನಾವು ಸಾಲ್ವ್ ಮಾಡ್ಬೋದು ಅಂತ. ಯಾಕಂದರೆ ಇಲ್ಲಿ ನಮಗೆ ಕೊಟ್ಟಿರೋದು ಕ್ವಾಡ್ರಿಲ್ಯಾಟ್ರಲ್, ಯಾವುದಾದ್ರೂ ಆಗಿರ್ಬೋದು ಅದು ಶೇಪ್ ಅಂದ್ಕೊಳ್ಳೋಣ. ಇನ್ ಕೇಸ್ ಈ ಥರ ಇದೆ, ಪಾಯಿಂಟ್ಸ್ ಕೊಟ್ಟಿದ್ದಾರೆ ಬರ್ಕೊಳ್ಳಿ, A B C D. -4 -2. ನಾನು ನಿಮಗೆ ಇದು ಹಿಂಟ್ ಕೊಡ್ತೀನಿ, ಬಟ್ ನೀವೇ ಸಾಲ್ವ್ ಮಾಡಬೇಕು ಇದನ್ನು. 3 -2 ಆ್ಯಂಡ್ 2, 3. ಇವಾಗ ಹೆಂಗೆ ಮಾಡೋದು? ಇಲ್ಲಿ ನಮಗೆ ಹೌ ಟು ಫೈಂಡ್ ಔಟ್ ದಿಸ್ ಏರಿಯಾ. ಏರಿಯಾ ಇಸ್ ಈಕ್ವಲ್ ಟು ನಾನು ಏನಂತ ಬರಿತೀನಿ ಅಂದರೆ ಏರಿಯಾ 1 ಪ್ಲಸ್ ಏರಿಯಾ 2 ಅಂತ ಬರಿತೀನಿ. ದಟ್ ಈಸ್, ಇಲ್ಲಿ ನೋಡಿ, ನಾನು ಇನ್ ಕೇಸ್ ಸಪೋಸ್ ಇದನ್ನು A1 ಅಂತ ಕರಿತೀನಿ, ಇದನ್ನು A2 ಅಂತ ಕರಿತೀನಿ. ಅಬ್ಸರ್ವ್ ಮಾಡಿ ಕ್ಲಿಯರಾಗಿ. A1 ಅಂದರೆ ಟ್ರಯಾಂಗಲ್ ABC ನ, ದಿಸ್ ಇಸ್ ಟ್ರಯಾಂಗಲ್ ABC, ಟ್ರಯಾಂಗಲ್ ABC ನ. ನೆಕ್ಸ್ಟ್ ಇದಂದರೆ A2 ಮೀನ್ಸ್ ಟ್ರಯಾಂಗಲ್
ಎ ಓ ಮೈ ಗಾಡ್, ನಾನು ಎ ಬಿ ಸಿ ಸಿನೇ ಬರ್ದಿದ್ದೀನಾ? ಓಕೆ, ಇದನ್ನು ಡಿ ಅಂತ ಹಾಕ್ಕೊಂಬಿಡಿ. ಎ ಸಿ ಡಿ, ಟ್ರಯಾಂಗಲ್ ಎ ಸಿ ಡಿ ಬಂತು. ಅಂದರೆ ಏನು, ಇಲ್ಲಿ ನನಗೆ ಒಂದು ಪ್ಯಾರಲೋಗ್ರಾಮಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ಲಿ ನನಗೆ 2 ಟ್ರಯಾಂಗಲ್ಸ್ ಬಂದಿದೆ. 2 ಟ್ರಯಾಂಗಲ್ಸ್. ಇವಾಗ ಏನು ಮಾಡ್ಬೋದು ನಾವು? ಫಸ್ಟ್ ಟ್ರಯಾಂಗಲ್ 1 ಕನ್ಸಿಡರ್ ಮಾಡೋಣ, ಅದಕ್ಕೆ ಏರಿಯಾ ಫೈಂಡ್ ಔಟ್ ಮಾಡೋಣ ಅಲ್ವಾ? 3 ವರ್ಟಿಸಸ್ ಇದೆ, ನನಗೆ ಫಾರ್ಮುಲಾ ಗೊತ್ತಿದೆ. ಸೊ ಏರಿಯಾ 1 ಬರುತ್ತೆ. ಅಗೈನ್ ಏರಿಯಾ 2 ತಗೋತೀನಿ, ಅದು ಸಹ ಟ್ರಯಾಂಗಲ್ಲೇ, ಎ ಸಿ ಡಿ, ಅದು ಇನ್ನೊಂದು ಟ್ರಯಾಂಗಲ್ ಆಗುತ್ತೆ. ಅದರ ಏರಿಯಾ ಸಹ ಫೈಂಡ್ ಔಟ್ ಮಾಡ್ತೀನಿ. ಫೈನಲ್ ಆಗಿ ಈ ಏರಿಯಾನ ಮತ್ತು ಈ ಏರಿಯಾನ ಆ್ಯಡ್ ಮಾಡಿದ್ರೆ ನನಗೇನು ಬರುತ್ತೆ? ಕ್ವಾಡ್ರಿಲ್ಯಾಟ್ರಲ್ ಏರಿಯಾ ಬರುತ್ತೆ. ಎಸ್, ದಿಸ್ ಒನ್. ಸೊ ಇಷ್ಟೇ ಈಸಿ ಇದೆ ಅಲ್ಲ ಇದು ಎಲ್ಲರಿಗೂ? ನೆಕ್ಸ್ಟ್ ಸಮ್ಮರಿ. ನಾವಿಲ್ಲಿ ಏನು ಕಲ್ತಿದ್ದೀವಿ? ಫಸ್ಟಲ್ಲಿ ನಾವು ಇನ್ನೊಂದ್ಸತಿ ಬ್ರೀಫಾಗಿ ಹೇಳಿಬಿಡೋಣ. ಸೊ ಫಸ್ಟ್ ಒಂದೇ ಆಕ್ಸಿಸ್ ಮೇಲೆ 2 ಪಾಯಿಂಟ್ಸ್ ಇದ್ದರೆ ನಾವು ಡಿಸ್ಟೆನ್ಸ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಮೀನ್ಸ್ ಫಸ್ಟ್ ಒನ್ ಡಿಸ್ಟೆನ್ಸ್ ಫಾರ್ಮುಲಾ ಕಲ್ತಿದ್ದೀವಿ ನಾವು. ಡಿಸ್ಟೆನ್ಸ್ ಫಾರ್ಮುಲಾ ನಿಮಗಿಲ್ಲಿ ಇದ್ರ ಮೇಲೆ ಡೈರೆಕ್ಟಾಗಿ ಕ್ವೆಶನ್ಸ್ ಕೊಡ್ತಾರೆ. ಇನ್ ಕೇಸ್ ಒಂದೇ ಲೈನಲ್ಲಿ ಇಲ್ಲ ಅಂದರೆ 2 ಲೈನ್ಸ್ ಮೇಲಿದ್ದರೆ ನಾವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಅದೇ ಒಂದೇ ಕ್ವಾಡ್ರೆಂಟಲ್ಲಿದ್ದರೆ, ಮೀನ್ಸ್ ಪಾಸಿಟಿವ್ ಎಕ್ಸ್ ಪಾಸಿಟಿವ್ ವೈ ಆಕ್ಸಿಸ್ ಮೇಲಿದ್ದಾಗ ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ಸ್ ಡ್ರಾ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿತ್ತು. ಇನ್ ಕೇಸ್ ಒಂದು ಕ್ವಾಡ್ರೆಂಟ್ ಅಲ್ಲ, ಬೇರೆ ಬೇರೆ ಕಡೆನೇ ಇದೆ, ಅವಾಗ ಹೆಂಗೆ ಮಾಡೋದು? ಜನರಲ್ ಫಾರ್ಮುಲಾ ಹೇಳಿದ್ದೆ ನಾನು ನಿಮಗೆ, ರೂಟ್ ಆಫ್ x2 minus x1 whole square plus y2 minus y1 whole square. ನೆಕ್ಸ್ಟ್ ನಾವು ಕಲ್ತಿದ್ದು ಸೆಕ್ಷನ್ ಫಾರ್ಮುಲಾ. ಇಲ್ಲೇನು ಕಲ್ತ್ವಿ ಅಂದರೆ, ಒಂದು ಲೈನ್ನ ಯಾವುದಾದ್ರೂ ಒಂದು ಪಾಯಿಂಟ್ ಕಟ್ ಮಾಡಿದೆ, m1:m2 ರೇಷಿಯೋಸಲ್ಲಿ ಕಟ್ ಮಾಡಿದೆ ಅಂದ್ಕೊಳ್ಳಿ. ಆ ಕಟ್ ಮಾಡಿದರೆ ಆ ಪಾಯಿಂಟ್ ಎಲ್ಲಿದೆ, ಆ ಪಾಯಿಂಟ್ಸ್ ಏನು ಅಂತ ಫೈಂಡ್ ಔಟ್ ಮಾಡೋದು ಈ ಸೆಕ್ಷನ್ ಫಾರ್ಮುಲಾ. ಸೊ ಅದಕ್ಕೆ m1x2 ಪ್ಲಸ್ m2x1 ಬೈ m1 ಪ್ಲಸ್ m2, m1y2 ಪ್ಲಸ್ m2y1 ಬೈ m1 ಪ್ಲಸ್ m2. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಏರಿಯಾ ಆಫ್ ಟ್ರಯಾಂಗಲ್. ನಮಗೆ ಟ್ರಯಾಂಗಲ್ ಏರಿಯಾ ನಾರ್ಮಲಾಗಿ ಫೈಂಡ್ ಔಟ್ ಮಾಡೋದು ಗೊತ್ತು, ಬಟ್ ಅದನ್ನು ನಾವು ವರ್ಟಿಸಸ್ ಕೊಟ್ಟಾಗ ಹೆಂಗೆ ಫೈಂಡ್ ಔಟ್ ಮಾಡೋದು? ದ್ಯಾಟ್ ಈಸ್ 1/2 ಇಂಟು x1 y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್, ಕರೆಕ್ಟ್ ಅಲ್ಲ? ಒಂದು ಸೆಕೆಂಡ್, ನಾನು ಇಲ್ಲಿ ಏನೋ ಮಿಸ್ ಮಾಡಿದ್ದೀನಿ ಅನ್ಸುತ್ತಲ್ವಾ? ಬಿಕಾಸ್ ನಾನೆಲ್ಲೋ ಒಂದು ಕಡೆ ಮಿಸ್ಟೇಕ್ ರಾಂಗ್ ಬರೆದಿದ್ದೀನಿ ಫಾರ್ಮುಲಾ. ಎಸ್, ಸಾರಿ ಸಿ ವಾಟ್ ದಿಸ್, ಇಲ್ಲಿ ನಾನು y1 ಮೈನಸ್ y3 ಇದೇ ಥರನೇ ನಾನು ಫಾರ್ಮುಲಲ್ಲೂ ಬರ್ದಿದ್ದೀನ. ಓ ಅದೇ ಅಂದ್ಕೊಂಡೆ, ಆಗಲೇ ನಾನು ಅದಕ್ಕೆ ನೋಡಿದೆ ಒಂದ್ಸತಿ. ಸಿ, ದಿಸ್ ಇಸ್ y1 ಮೈನಸ್ y2. ಸೊ ಇಲ್ಲಿ y1 ಮೈನಸ್ y2 ಆಗುತ್ತೆ, ಅಂದರೆ ಇಲ್ಲಿ ಫಾರ್ಮುಲಾ ಇದು 0 ಬರುತ್ತೆ. 0 ಬಂದರೆ 3 ಬರುತ್ತೆ, ಇಲ್ಲಿ 3 2s ಇಲ್ಲಿ 6 ಬರುತ್ತೆ. ಸೊ 6 ಅಂದರೆ ಇಲ್ಲಿ ಫುಲ್ ವ್ಯಾಲ್ಯೂನೇ ಚೇಂಜ್ ಆಗುತ್ತಲ್ಲ. 21/2ನಾ? ಎಸ್, 21/2 ಇದು. ಅಲ್ಲಿ ರಾಂಗ್ ಮಾಡಿದ್ದೀವಿ ನಾವು. ದಟ್ ಈಸ್ ಅ ಲಾಸ್ಟ್ ಒನ್. ಇದು ನೋಡಿದ ಮೇಲೆ ಗೆಸ್ ಆಯಿತು, ಇಲ್ಲ ಅಂದಿದ್ರೆ ಇದು ರಾಂಗೇ ಆಗೋಗ್ತಾ ಇತ್ತು. y1 x3 ಇಂಟು y1 ಮೈನಸ್ y2ನಾ? ಸೊ ಇದು ಏರಿಯಾ ಆಫ್ ದ ಟ್ರಯಾಂಗಲ್. ಕರೆಕ್ಟ್ ಇದೆಯಲ್ಲ? x1 y2 ಮೈನಸ್ y3 y3 ಕರೆಕ್ಟಾಗಿದೆ. ಅಲ್ಲಿ ಒಂದು ಚೇಂಜ್ ಮಾಡ್ಕೊಳ್ಳಿ. ಹಿಂದೆಗಡೆ ನಾನು ಏನು ಮಾಡಿದೆ ಅಂದರೆ, ಅಲ್ಲಿ ಒಂದೇ ಕಡೆ ಅನ್ಸುತ್ತೆ, ನಾನು ಅಲ್ಲಿ ಎರಡೇ ಕಡೆ ಅನ್ಸುತ್ತೆ ಮೇ ಬಿ. ಇನ್ನೆಲ್ಲಾದರೂ ಇನ್ ಕೇಸ್ ಸೇಮ್ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಂಡಿರಿ, y1 ಮೈನಸ್ y2 ಅಂತ. ಓಕೆನಾ? ಅದು ಒಂದು ಮಿಸ್ಟೇಕ್ ಇದೆ, ನಾನು ಆಗಲೇ ಅಂದ್ಕೊಂಡೆ, ಬಟ್ ಯಾವುದೋ ಇದರಲ್ಲಿ ಬರೆದ್ಬಿಟ್ಟಿದೆ.
ಫೈನಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ವೇಸ್ ವಾಟ್ ಮ್ಯಾಮ್ ಯಾವಾಗಲೂ ಏನು ಮ್ಯಾಮ್ ಕೀಪ್ ಹೌದು ಆಲ್ವೇಸ್ ಸ್ಮೈಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.